ಇವತ್ತು ಒಂದು ನಂಬಿಕೆ ಪರವಾದ ಕಾರ್ಯ ಹೇಳಬೇಕು ಅಂದರೆ ನಾನು ತುಂಬ ಧ್ಯಾನ ಮಾಡಿ ಯೋಚಿಸಿ ಇದು ಮಾಡಿದೆ. ಆದರೆ ದೇವರು ನನಗೆ ಲೀಡಿಂಗ್ ಕೊಟ್ಟಿಲ್ಲ. ಆದರೆ ನನಗೆ ಒಂದು ವಾಕ್ಯವನ್ನು ದೇವರು ಮನಸ್ಸಲ್ಲಿ ಇಲ್ಲಾದರೆ ನನಗೆ ತೋರಿಸಿದ್ರು. ಅದು ಓದ್ರಿ, ಎಸ್ರಾ ಬರೆದ ಪ್ರವಾರ್ತನ ಪುಸ್ತಕ, ಆ್ಯಕ್ಚುಲಿ ಅದು ಸರಿಸ್ತರ ಪುಸ್ತಕದಲ್ಲಿ ಬರುತ್ತೆ. ಎಸ್ರನು ಬರೆದ ಸರಿತ್ರ ಪುಸ್ತಕ, ಚಾಪ್ಟರ್ 7 ವರ್ಸ್ 28. ಅರಸನ ಅವನ ಮಂತ್ರಿಗಳ ಮತ್ತು ಅವನ ಎಲ್ಲಾ ಶ್ರೇಷ್ಠರಾದ ಸರದಾರರ ಮುಂದೆ ನನಗೆ ದಯೆ ತೋರಿಸಿದ್ದಾನೆ. ಆ್ಯಕ್ಚುಲಿ ಕನ್ನಡದಲ್ಲಿ ಅದು ಎಲ್ಲಿ ಬರುತ್ತೆ ನಾನು ನೋಡೋಕ್ಕೆ ಮರ್ತೋದೆ. ಓಕೆ, ಅದು ಓದಿ ಅಮ್ಮಿ. ಮೋಸ್ಟ್ಲಿ ದೇವರ ಕರ ನನ್ನ ಮೇಲೆ ಇದ್ದು ಬರುತ್ತೆ ನೋಡ್ರಿ. ಅದೇ 7th 27 ನನ್ನ ಎಷ್ಟು 28 ತಾನೆ? ಓದಿ. ನನ್ನ ದೇವರಾದ ಯೆಹೋವನ ಹಸ್ತಪಾಲನೆಯು ನನಗೆ ದೊರಕಿದ್ದರಿಂದ ನಾನು ಧೈರ್ಯ ತಂದುಕೊಂಡು ನನ್ನೊಂದಿಗೆ ಪ್ರಯಾಣ ಮಾಡುವುದಕ್ಕೆ ಕೆಲವು ಮಂದಿ ಇಸ್ರೇಲ್ ಪ್ರಧಾನರನ್ನು ಕೂಡಿಸಿಕೊಂಡೆನು. ಓಕೆ, ಎಸ್ರನು ತನಗೆ ಸಂಭವಿಸಿದ್ದ ಕಾರ್ಯದ ಪರವಾಗಿ ಅವನು ಹೇಳುವಾಗ ಏನಂದರೆ, ಎಸ್ರನ ಮನಸ್ಸಲ್ಲಿ ಒಂದು ಆಸೆ. ಅವನು ಒಂದು ವೈರಾಗ್ಯವಾಗಿದ್ದ ಒಬ್ಬ ಯಾಜಕನು. ಎಸ್ರನು ಬಂದು ದೇವರ ವಾಕ್ಯದಲ್ಲಿ ಚೆನ್ನಾಗಿ ಓದಿ ಅದರಲ್ಲಿ ಒಂದು ಪ್ರವೀಣನಾಗಿದ್ದ. ಅವನ ಬಾಯಲ್ಲಿ ದೇವರ ವಾಕ್ಯವನ್ನು ತುಂಬಿತ್ತೆಂದು ವಾಕ್ಯ ಹೇಳುತ್ತದೆ. ಓಕೆ, ಅವನು ದೇವರ ಆಲಯ ಬಂದು ಮುರಿದಾಕಲ್ಪಟ್ಟಿದೆ, ಇಲ್ಲ ಒಡೆದು ಬಿತ್ತಲ್ಪಟ್ಟಿದೆ. ಯಾಕಂದರೆ ಬಾಬಿಲೋನ್ ಅರಸನಾದ ನೆಬೂಕದ್ನೆಚ್ಚರ್ ಏನು ಮಾಡಿದ್ದ, ಇಸ್ರೇಲ್ ಜನರನ್ನು ಎಕ್ಸೈಲ್, ಅವನ ದೇಶಕ್ಕೆ ಅದೇನು ಹೇಳಬೇಕು, ಎಕ್ಸೈಲ್ಗೆ ಸೆರೆಯಾಗಿ ಸೆರೆ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. 70 years. ಎಷ್ಟು ವರ್ಷ? 70 years, 70 ವರ್ಷ ಬಾಬಿಲೋನ್ ದೇಶದಲ್ಲಿ ಇದ್ದರು. ಅವನು ಆದ ಮೇಲೆ ಮೇದಿಯಾ ಪೆರ್ಷಿಯಾ ಎಂಬ ಒಂದು ದೇಶದ ಅರಸರು, ಅವನ ಹೆಸರು ಬಂದು ಅಹಾಸ್ವೇರ್ ರಾಜ. ಓಕೆ ನೋಡ್ರಿ, ಅವ್ರ ಹೆಸರು ಅಹಾಸ್ವೇರ್ ರಾಜ. ದ ಮೇದಿಯಾ ಪೆರ್ಷಿಯರ್ ಕಾಲದಲ್ಲಿ ದರ್ಯು ರಾಜ ಎಂದು ಬರುತ್ತದೆ. ನೋಡ್ರಿ, ಇವರೆಲ್ಲರೂ ಈ 70 years ಮುಗಿದ ಮೇಲೆ, ಈ ಅರಸರೆಲ್ಲ ಬಂದ ಮೇಲೆ, ಅದು ನೆಬೂಕದ್ನೆಚ್ಚರ್ ಹೋದ ಮೇಲೆ ಮೇದಿಯರ್ ಪೆರ್ಷಿಯರ್ ಕಾಲ ಬಂತು ಅಲ್ವಾ. ಅವರು ರಾಜ್ಯವನ್ನು ಆಡಳಿತ ಮಾಡುತ್ತಾ ಇರುವಾಗ ಆವಾಗ ಎಸ್ರನಿಗೆ ಒಂದು ಯೋಚನೆ ಬಂತು, ನಮ್ಮ ದೇಶದಲ್ಲಿ ದೇವರ ಆಲಯ ಏನು ಮಾಡಿದೆ, ಹಿಡಿದು ಹಾಕಲ್ಪಟ್ಟಿದೆ, ಅದು ತಿರುಗಿ ಹೋಗಿ ನಾವು ಏನು ಮಾಡಬೇಕು, ಕಟ್ಟಬೇಕು ಎಂದು ಅವನು ಬಯಸ್ತಾ ಇದ್ದ. ಅದು ಗೊರಗುತ್ತಾ ಇದ್ದ ಅವನ ಹೃದಯದಲ್ಲಿ. ಆವಾಗ ಅವನು ಹೋಗಿ ತನ್ನ ಅರಸನ ಹತ್ರ ಪರ್ಮಿಷನ್ ಕೇಳಬೇಕು. ಅರಸನು ನನಗೆ ಪರ್ಮಿಷನ್ ಕೊಟ್ಟು ನಾ ದೇಶಕ್ಕೆ ಹೋಗಿ ಅಲ್ಲಿ ದೇವರ ಆಲಯ ತಿರುಗಿ ಕಟ್ಟಬೇಕು ಎಂದು ತೀರ್ಮಾನ ಮಾಡುವಾಗ, ಅವನು ಹೋಗಿ ಕೇಳುವುದಕ್ಕೆ ಮುಂಚೆ ಅವನು ದೇವರ ಬಳಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನು ಹೋಗಿ ಅರಸನ ಹತ್ರ ಕೇಳುವಾಗ ನನಗೆ ನೀವು ಏನು ಮಾಡ್ರಿ, ದಯೆ ತೋರಿಸ್ರಿ ಎಂದು ಕೇಳುವಾಗ, ದೇವರ ದಯೆ ಅವನಿಗೆ ತೋರಿಸಲ್ಪಟ್ಟಿದ್ದು ಹೇಗೆ ಎಂದು ಬರೆಯಲ್ಪಟ್ಟಿರುವ ವಾಕ್ಯ ಅದೇನೆಂದರೆ, ದೇವರ ದೇವರಾದ ಯೆಹೋವನ ಹಸ್ತಪಾಲನೆಯು ನನಗೆ ದೊರಕಿದ್ದರಿಂದ ನಾನು ಧೈರ್ಯ ತಂದುಕೊಂಡು ಈ ವಾಕ್ಯ ಮಾತ್ರ ನಾನು ನಿಮಗೆ ಹೇಳಬೇಕಂತ ಇಷ್ಟಪಟ್ಟೆ. ದೇವರ ಹಸ್ತವು ನನ್ನ ಮೇಲೆ ಇದ್ದಿದ್ದರಿಂದ ನಾನು ಧೈರ್ಯದಿಂದ ಇದ್ದು ನಾನು ಏನು ಮಾಡಿದ್ದೆ, ನನ್ನ ಕಾರ್ಯಗಳನ್ನು ನಡೆಪಿಸಿದ್ದೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ದೇವರ ಹಸ್ತವು ಇರುವಂಥ ಮನುಷ್ಯನು ದೃಢವಾಗಿ ಇದ್ದು ತನ್ನ ಕಾರ್ಯಗಳನ್ನು ಸಕ್ಸಸ್ ಆಗಿ ಮಾಡುತ್ತಾನೆ. ಅಲ್ಲೆಲೂಯಾ. ದೇವರ ಕರವು ಯಾರ ಮೇಲೆಲ್ಲ ಇರುತ್ತದೋ ಅವರ ಜೀವಿತದಲ್ಲಿ ಯಾವಾಗಲೂ ಜಯ ಇರುತ್ತೆ. ಅವರು ಮಾಡುವಂಥ ಕಾರ್ಯದಲ್ಲಿ ಆಶೀರ್ವಾದ ಇರುತ್ತದೆ. ಅವರು ಮಾಡುವಂಥ ಕಾರ್ಯವನ್ನು ಸಫಲವಾಗುತ್ತದೆ.
ಆದುದರಿಂದ ಅವನು ಹೇಳ್ತಾನೆ, ದೇವರ ಕರ ನನ್ನ ಮೇಲೆ ಇದ್ದುದರಿಂದ ನಾನು ಧೈರ್ಯವಾಗಿ ದೃಢವಾಗಿ ಇದ್ದು ನನ್ನ ಕಾರ್ಯವನ್ನು ನಾನು ನಡೆಸಿದ್ದೆ. ಹಲ್ಲೆಲೂಯಾ. ಕೆಲವರು ಜನರನ್ನು ಸೇರಿಸಿಕೊಂಡು ಹೋಗಿ ಅವನ ಕಾರ್ಯವನ್ನು ನಡೆಸಿದ್ದ. ಆದರೆ ಇವತ್ತು ದೇವರ ಕರ ನಮ್ಮ ಮೇಲೆ ಇರಬೇಕು. ಎಷ್ಟು ಜನ ಆಮೇಲೆ ಹೇಳ್ತೀರಿ? ಸರಿ, ಹಲ್ಲೆಲೂಯಾ. ಓಕೆ, ದೇವರ ಕರ ನಮ್ಮ ಮೇಲೆ ಇದ್ದರೆ 4 ಕಾರ್ಯ ನಮ್ಮ ಜೀವನದಲ್ಲಿ ನಡೆಯುತ್ತದೆ. ಓಕೆ, ತುಂಬ ಕಾರ್ಯ ಬೈಬಲಲ್ಲಿ ಹೇಳಲ್ಪಟ್ಟಿದೆ, ಎಲ್ಲವನ್ನು ಧ್ಯಾನ ಮಾಡೋಕ್ಕೆ ಕಷ್ಟ. ಆದರೆ ಕೆಲವು ಕಾರ್ಯ ಮಾತ್ರ, ಈ ಪುಸ್ತಕದಲ್ಲಿ ಇರುವ ಕೆಲವು ಕಾರ್ಯ ಮಾತ್ರ ನಾವು ಧ್ಯಾನ ಮಾಡೋಣ. ಒಂದು ಕಾರ್ಯ ಓದ್ರಿ, ಎಸ್ರಾ ಬರೆದ ಪುಸ್ತಕ 7ನೇ ಅಧ್ಯಾಯದಲ್ಲಿ 6ನೇ ವಚನ, ತಮಿಳು ಭಾಷಾಂತರದಲ್ಲಿ 6ನೇ ವಚನ. ಎಸ್ರನು ಇಸ್ರಾಯೇಲ್ ದೇವರಾದ ಯೆಹೋವನಿಂದ ದೊರಕಿದ ಮೋಶೆಯ ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಗಿದ್ದನು. ಅವನ ದೇವರಾದ ಯೆಹೋವನ ಹಸ್ತಪಾಲನೆಯಿಂದ ಅರಸನು ಅವನಿಗೆ ಇಷ್ಟವಾದದ್ದನ್ನೆಲ್ಲ ಅನುಗ್ರಹಿಸಿದನು. ಹಸ್ತಪಾಲನೆಯಿಂದ, ವಾಟ್ ಇಸ್ ದ ಮೀನ್ ಆಫ್ ಹಸ್ತಪಾಲನೆ? ಇನ್ನೊಂದು ಟ್ರಾನ್ಸ್ಲೇಷನ್ ಹಸ್ತ. ಓಕೆ, ಹಸ್ತಪಾಲನೆ ಏನಂದ್ರೆ ನನಗೆ ಅರ್ಥ ಆಗ್ತದೆ. ಈ ಎಸ್ರನು ಇಸ್ರಾಯೇಲ್ ದೇವರಾಗಿರುವ ಕರ್ತನು ಕೊಟ್ಟ ಮೋಶೆಯ ನ್ಯಾಯ ಪ್ರಮಾಣದಲ್ಲಿ ನುರಿತ ಶಾಸ್ತ್ರಿಯಾಗಿದ್ದನು. ಇವನ ಮೇಲೆ ಅವನ ದೇವರಾಗಿರುವ ಕರ್ತನ ಕೈ ಇದ್ದ ಪ್ರಕಾರವೇ ಅರಸನು ಇವನಿಗೆ ಕೇಳಿದ್ದನ್ನೆಲ್ಲ ಕೊಟ್ಟನು. ಹಲ್ಲೆಲೂಯಾ. ದೇವರ ಕರ ನಮ್ಮ ಮೇಲೆ ಇದ್ದರೆ ನಾವು ಬೇಡುವುದೆಲ್ಲ ಹೊಂದುವೆವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪಕ್ಕದವರು ಕೈ ಕೊಟ್ಟು ಹೇಳ್ರಿ, ನೀವು ಕೇಳುವುದೆಲ್ಲ ನಿಮಗೆ ಸಿಕ್ಕುತ್ತದೆ. ದೇವರ ಕರ ನಿಮ್ಮ ಮೇಲೆ ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಕರ ನನ್ನ ಮೇಲೆ ಇದ್ದಿದ್ದು ಆದ್ದರಿಂದ ಅವನು ತನ್ನನ್ನು ದೃಢಪಡಿಸಿಕೊಂಡ, ಬಲವಾಗಿದ್ದ. ತಮಿಳು ಭಾಷೆ ಅಂತ ಹೇಳುತ್ತದೆ, ಅವನು ತನ್ನನ್ನು ದೃಢಪಡಿಸಿಕೊಂಡ, ಧೈರ್ಯವಾಗಿದ್ದ. ಈ ದೇವರ ಕರ ಮೇಲಿರುವುದಂದ್ರೆ ನಮಗೆ ಧೈರ್ಯ ಇರುತ್ತದೆ. ನಮಗೆ ಧೈರ್ಯ ಇರುವುದರಿಂದ ನಾವು ಕೇಳುವಾಗ ದೇವರ ಕರ ಅದನ್ನು ನಮಗೆ ಒದಗಿಸುತ್ತದೆ. ಹಲ್ಲೆಲೂಯಾ. ಆದುದರಿಂದ ದೇವರ ಕರ ಯಾರ ಮೇಲೆಲ್ಲ ಇರುತ್ತದೋ ಅವರ ಜೀವನದಲ್ಲಿ ಕೇಳುವಂಥ ಕಾರ್ಯ ಅವರಿಗೆ ದೊರಕುತ್ತದೆ. ಅರಸನು ಏನು ಮಾಡ್ತಾನೆ, ಅವನಿಗೆ ಅದೆಲ್ಲ ಕೊಟ್ಟನು. ಆದರೆ ಯೂಶುವಲ್ ಆಗಿ ಅರಸರು ಏನು ಮಾಡುವುದಿಲ್ಲ, ಅವರು ಅನ್ಯ ಜನರು, ಅನ್ಯದ ದೇವರನ್ನು ನಮಸ್ಕರಿಸುವ ಜನರು, ದೇವ ಆಲಯದಿಂದ ಎಲ್ಲ ವಸ್ತುಗಳು, ದೇವರ ಆಲಯಕ್ಕೆ ಪರವಾದ ವಸ್ತುಗಳೆಲ್ಲ ಎಲ್ಲಿ ತಂದುಬಿಟ್ರು, ಬಾಬಿಲೋನ್ ದೇಶಕ್ಕೆ ತಂದರು. ಅದು ತಿರುಗಿ ಕೊಡೋಕ್ಕೆ ಮನಸ್ಸಿಲ್ಲ, ಯಾಕಂದರೆ ತಮ್ಮ ದೇವರುಗಳಿಗೆ ಅದು ಯೂಸ್ ಮಾಡ್ತಾ ಇದ್ರು. ಆದರೆ ದೇವರ ಹಸ್ತವು ಎಸ್ರ ಮೇಲೆ ಇರುವುದರಿಂದ ಅವನು ಕೇಳಿದ ಎಲ್ಲವೂ ಅವನಿಗೆ ಸಿಕ್ಕಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ ಜನರೇ, ದೇವ ಹಸ್ತವು ನಮ್ಮ ಮೇಲೆ ಇರುವುದಕ್ಕೆ ನಾವು ಬಯಸಬೇಕು. ಓಕೆ, ದೇವ ಹಸ್ತವು ನಮ್ಮ ಮೇಲೆ ಇರುವುದಕ್ಕೆ ನಾವು ಬಯಸಬೇಕು. ಕೆಲವು ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಕೇಳದೇ ಇರೋಕ್ಕೆ ಕಾರಣ ಏನಂದರೆ ದೇವರ ಹಸ್ತವು ನಮ್ಮ ಮೇಲೆ ಇಲ್ಲದಿರುವುದರಿಂದ. ಓಕೆ, ದೇವ ಹಸ್ತವು, ನಾನು ಇದು ಓದುವಾಗ ನನಗೆ ಗೊತ್ತಾಯಿತು, ನಮ್ಮ ಪ್ರಾರ್ಥನೆ ಕೇಳಲ್ಪಡುವುದಕ್ಕೆ ಒಂದು ರಹಸ್ಯ ಇದೆ. ಓಕೆ, ಅದು ಏನಂದರೆ ದೇವರ ಹಸ್ತವು ನಮ್ಮ ಮೇಲೆ ಇರಬೇಕು. ಜನರು ಎಲ್ಲರೂ ದೇವರ ಹಸ್ತವು ತಮ್ಮ ಮೇಲೆ ತಂಗುವುದಕ್ಕೋಸ್ಕರ, ಇರುವುದಕ್ಕೋಸ್ಕರ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ದೇವರ ಹಸ್ತವು ಅವನ ಜೊತೆಯಲ್ಲಿ ಇದ್ದುದರಿಂದ, ಅವನ ಮೇಲೆ ಇರುವುದರಿಂದ ಅವನು ಧೈರ್ಯವಾಗಿ ಹೋಗಿ ಕೇಳಿದ್ದ, ದೇವರು ಅವನಿಗೆ ದಯಪಾಲಿಸಿದ್ದ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ಬಯಸುವಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಬೇಕಾದರೆ ದೇವರ ಹಸ್ತವು ನಮ್ಮ ಮೇಲೆ ಇರಬೇಕು. ಇಟ್ಸ್ ಅ ಕನ್ಫರ್ಮೇಷನ್, ಅದು ಬೇಕು. ಹಲ್ಲೆಲೂಯಾ. ಆದ್ದರಿಂದ ಜನರು ದೇವರ ಹಸ್ತಕ್ಕಾಗಿ ಪ್ರೇಯರ್ ಮಾಡಬೇಕು. ಓಕೆ, ಎರಡನೇದಾಗಿ ಹೇಳಲ್ಪಟ್ಟಿದೆ. ಎರಡನೇದಾಗಿ ಸೆಕೆಂಡ್ ಥಿಂಗ್ಸ್ ಓದ್ರಿ, ಏಸಾಯ 41ನೇ ಅಧ್ಯಾಯದಲ್ಲಿ 20 ವಚನ, ವಾಕ್ಯ 20. ಆಗ ಯೆಹೋವನ ಹಸ್ತವು ಇದನ್ನು ಮಾಡಿದೆ. ಹೌದು, ಇಸ್ರಾಯೇಲಿನ ಸದಮಲ ಸ್ವಾಮಿಯೇ ಸೃಷ್ಟಿಸಿದ್ದಾನೆ ಎಂದು ಎಲ್ಲರೂ ಕಂಡು ತಿಳಿದು ಮನಮುಟ್ಟಿ ಗ್ರಹಿಸಿಕೊಳ್ಳುವರು. ಆಮೆನ್. ಹಲ್ಲೆಲೂಯಾ. ಎವ್ರಿಬಡಿ ಸೀನ್ಸ್, ಎವ್ರಿಬಡಿ, ಎಲ್ಲರೂ ನೋಡಿದರು, ದೇವರ ಕರ ಅದನ್ನು ಮಾಡಿ ಮುಗಿಸಿತ್ತು. ಹಲ್ಲೆಲೂಯಾ. ಆದುದರಿಂದ ದಾವೀದನು ಹೀಗೆ ಹೇಳುತ್ತಾನೆ, ಕರ್ತನು ನನಗಾಗಿ ಎಲ್ಲವನ್ನೂ
ಮಾಡಿ ಮುಗಿಸುವಂತವನಾಗಿದ್ದಾನೆ. ಒಂದು ಕಾನ್ಫಿಡೆಂಟ್ ಇರುತ್ತದೆ. ಹೇಗೆ ದೇವರ ಕರ ನಮ್ಮ ಮೇಲೆ ಇರುವುದರಿಂದ ಅದು ನಮ್ಮ ಜೀವನದಲ್ಲಿ ಸಕಲವನ್ನು ಮಾಡುತ್ತದೆ. ಸಕಲವನ್ನು ಮಾಡಕ್ಕೆ ರಹಸ್ಯ ದೇವರ ಕರ ನಮ್ಮ ಮೇಲೆ ಇರಬೇಕು. ಹಲ್ಲೆಲೂಯಾ. ಅವ್ರು ಹೇಳ್ತಾನೆ ದೇವರ ಕರ ಇದನ್ನು ಮಾಡಿದ್ದೆಂದು ಎಲ್ಲರಿಗೂ ಗೊತ್ತಾಯ್ತು. ಎಲ್ಲರಿಗೂ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು? ದೇವರ ಕರ ಅವನ ಜೀವಿತದಲ್ಲಿ ಅವನು ಬೇಡಿದ ಕಾರ್ಯಗಳೆಲ್ಲ ಪರಿಪೂರ್ಣವಾಗಿ ಅವನಿಗೆ ಕೊಟ್ಟಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ, ದೇವರ ಹಸ್ತವು ನಮ್ಮ ಮೇಲೆ ಇದ್ದರೆ ನಾವು ಮಾಡಬೇಕಿರುವ ಕಾರ್ಯ, ಇಲ್ಲದ್ರೆ ನಮಗಾಗಿ ದೇವರು ಎಲ್ಲವನ್ನೂ ಮಾಡಿ ಮುಗಿಸುತ್ತಾನೆ. ಹಲ್ಲೆಲೂಯಾ. ಓಕೆ, ಮೂರನೇದು ಕಾರ್ಯ ನಾನು ಆಮೇಲೆ ಬಿಡಿಸಿ ಹೇಳ್ತೀನಿ. ಮೂರನೇದು ಕಾರ್ಯ 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯದಲ್ಲಿ 12ನೇ ವಚನ. ಎರಡು ಪೂರ್ವಕಾಲ ವೃತ್ತಾಂತ 30:12. ಯಹೂದ್ಯರಾದರೂ ದೇವರ ಕೃಪಾ ಹಸ್ತ ಪ್ರೇರಣೆಯಿಂದ ಏಕ ಮನಸ್ಸುಳ್ಳವರಾಗಿ ಯೆಹೋವನ ಧರ್ಮಶಾಸ್ತ್ರಕ್ಕನುಸಾರ ಅರಸನಿಂದಲೂ ಪ್ರಭುಗಳಿಂದಲೂ ಹೊರಟ ಆಜ್ಞೆಯನ್ನು ಕೈಕೊಂಡರು. ಹಲ್ಲೆಲೂಯಾ. ಆಕ್ಚುಲಿ ತಮಿಳ್ ಭಾಷಾಂತರದಲ್ಲಿ ಹೇಗೆ ಬರೆಯಲ್ಪಟ್ಟಿದೆ ಅಂದ್ರೆ, ದೇವರ ಹಸ್ತವು ಅವರೆಲ್ಲರನ್ನು ಒಂದು ಕೂಡಿಸಿತು ಅಂತ ಬಂದಿದೆ. ಓಕೆ, ನಾನು ತಮಿಳಲ್ಲಿ ಓದ್ತೀನಿ ನೋಡ್ರಿ. யூதாவிலும் கர்த்தருடைய வார்த்தையின்படியே ராஜாவும் பிரபுக்களும் கட்டளையிட்ட பிரகாரம் செய்கிறதற்கு தேவனுடைய கரம் அவர்களை ஒரு ಮನಪಡಿಸಿತ್ತು. ಇಟ್ಸ್ ಮೀನಮ್ ಅದ ಹಿಂಗೆ ಬರಬೇಕು ಅಂದರೆ, ಕನ್ನಡ ಭಾಷಾಂತರ ಹೆಂಗೆ ಬಂದಿದೆ ಅಂದರೆ, ದೇವರ ಕರ ಇದ್ದಿದ್ದರಿಂದ ಅವರೆಲ್ಲರೂ ಮಾಡೋಕ್ಕೆ ಎದ್ದು ಹೋದರು ಅಲ್ವಾ, ಅವರೆಲ್ಲ ಮಾಡೋಕ್ಕೆ ಸಿದ್ಧವಾದರು. ಆದರೆ ತಮಿಳ್ ಭಾಷಾಂತರ ಹೇಗೆ ಇದೆ ಅಂದರೆ, ದೇವರ ಕರ ಏನು ಮಾಡಿತ್ತು, ಇವರೆಲ್ಲರನ್ನು ಒಂದು ಕೂಡಿಸಿತ್ತು, ಹೊಂದಾಣಿಕೆ ಪಡಿಸಿತ್ತು. ಕರೆಕ್ಟಾ? ಅರ್ಥ ಆಯ್ತಾ? ದೇವ ಸಭೆ ಮಕ್ಕಳು, ದೇವ ಜನರು ಹೊಂದಾಣಿಕೆಯಾಗಿ ಇರಬೇಕಾದರೆ, ನಾವೆಲ್ಲರೂ ಸೇರಿ ದೇವರ ನಾಮವನ್ನು ಮಹಿಂಪಡಿಸಬೇಕಾದರೆ ದೇವರ ಕರ ನಮಗೆ ಅವಶ್ಯ. ಕುಟುಂಬಗಳಲ್ಲಿಯೂ ದೇವರ ಕರ ಅವಶ್ಯ. ಕುಟುಂಬಗಳಲ್ಲಿ ಹೊಂದಾಣಿಕೆ ಇರಬೇಕಾದರೆ ನಮ್ಮನ್ನು ಒಂದು ಕೂಡಿಸುವುದು ಯಾರೇ? ದೇವರು. ಹಲ್ಲೆಲೂಯಾ. ಯಾಕೆಂದರೆ ಆತನಿಗೆ ಒಂದು ಹೆಸರಿದೆ, ಸಮಾಧಾನ ಪ್ರಭು. ಹಲ್ಲೆಲೂಯಾ. ಸಮಾಧಾನ ಮಾಡುವಂಥವನು ಯಾರು? ದೇವರು. ಸಮಾಧಾನ ಮಾಡುವಂಥವರು ದೇವರ ಮಕ್ಕಳಾಗಿದ್ದಾರೆ. ಆದ್ದರಿಂದ ದೇವರ ಹಸ್ತವು ಎಲ್ಲಿ ಇರುತ್ತದೋ ಅಲ್ಲಿ ಏನಿದೆ? ಹೊಂದಾಣಿಕೆ ಇರುತ್ತದೆ, ಅಲ್ಲಿ ಬೇರ್ಪಾಟು ಇಲ್ಲ. ಯಾಕೆ? ದೇವರ ಹಸ್ತವು ಅವರನ್ನು ಒಂದು ಕೂಡಿಸುತ್ತದೆ. ಸರಿಯಾ? ಹಲ್ಲೆಲೂಯಾ. ದೇವರ ಕರ ನಮ್ಮನ್ನು ಧೈರ್ಯಪಡಿಸುವಾಗ ನಾವು ಕೇಳುವುದು ಸಿಕ್ಕುತ್ತೆ, ನಮಗಾಗಿ ಎಲ್ಲವನ್ನು ಮಾಡುತ್ತದೆ, ನಮ್ಮನ್ನು ಹೊಂದಾಣಿಕೆಯಾಗಿ ನಡೆಸುತ್ತದೆ. ಪಕ್ಕದಲ್ಲಿ ಕೈಗೊಟ್ಟು ಹೇಳ್ರಿ, ದೇವರ ಕರವನ್ನು ಬಯಸಿರಿ. ಆಮೆನ್. ಹಲ್ಲೆಲೂಯಾ. ಅದ ನಮ್ಮ ಜೀವನದ ರಹಸ್ಯ. ಓಕೆ, ಎಷ್ಟು ಮೂರನೇದು ಹೇಳಿದಲ್ಲ, ಅದೇನು ಮಾಡಿತ್ತು? ದೇವರ ಕರ ಅವರನ್ನು ಒಂದು ಕೂಡಿಸಿತ್ತು. ಅರಸರು, ಪ್ರಭುಗಳು ಇವರೆಲ್ಲರೂ ಸೇರಿ ಹೋಗ್ಬೇಕು ಅಂತ ಇಷ್ಟಪಡುವಾಗ ದೇವರ ಕರ ಅವರನ್ನು ಏನು ಮಾಡಿತ್ತು? ಒಂದು ಕೂಡಿಸಿದ್ದು. ನಾಲ್ಕನೇದು ಕಾರ್ಯ ಹೋದ್ರಿ. ನೆಹೆಮ್ಯ 2ನೇ ಅಧ್ಯಾಯದಲ್ಲಿ 18ನೇ ವಚನ. ಇದಲ್ಲದೆ ನನ್ನ ದೇವರ ಕೃಪಾ ಹಸ್ತವು ನನ್ನನ್ನು ಪಾಲಿಸಿದ್ದನ್ನು, ಅರಸನು ನನಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿದೆನು. ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಲು, ಒಳ್ಳೆ ಕೆಲಸಕ್ಕೆ ಏನ್ ಮಾಡಿದ್ರೆ? ಕೈ ಹಾಕಲು ಧೈರ್ಯಗೊಂಡರು. ದೇವರ ಕರ ಅವರ ಮೇಲೆ ಇದ್ದಿದ್ದರಿಂದ ಅವ್ರು ಏನ್ ಮಾಡಿದರು? ಹಿಡಿಯಲ್ಪಟ್ಟಿದ್ದ ದೇವ ಆಲಯವನ್ನು, ಯೆರೂಸಲೇಮ್ ಪಟ್ಟಣವನ್ನು ಕಟ್ಟುವುದಕ್ಕೆ ಒಂದು ಕೂಡಿಸಿ ಅವ್ರು ಹೇಳ್ತಾರೆ, ಎದ್ದೇಳಿ ಹೋಗೋಣ, ದೇವರ ಸೇವೆ ಮಾಡೋಣ, ಆಲಯ ಕಟ್ಟೋಣ ಎಂದು ಅನ್ನಿಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ಕಾರಣ ದೇವರ ಕರ ಅವ್ರ ಮೇಲೆ ಇತ್ತು. ದೇವರ ಕರ ಅವ್ರ ಮೇಲೆ ಇರುವುದರಿಂದ ಎಲ್ಲರೂ ಒಂದು ಕೂಡಿಸಿದ್ರು. ಅರ್ಥ ಆಯ್ತಾ? ಆದರೆ ಯೆರೂಸಲೇಮಲ್ಲಿ ಕೆಲವರು ತೊಬಿಯ, ಸನ್ಬಲಾತ್ ಎಂಬುವರು ಏನು ಮಾಡಿದ್ರು? ಇಸ್ರೇಲ್ ಹೆಸರಾಗಿ ವಿರೋಧವಾಗಿ, ನೆಗೆಮೆಗೆ ವಿರೋಧವಾಗಿ ಬಂದು ದೇವರ ಆಲಯ ಕಟ್ಟಕ್ಕೆ ಬಿಟ್ಟಿಲ್ಲ. ಆದರೆ
ಅವನ ಜೊತೆಯಲ್ಲಿ ಇದ್ದಿದ್ದ ಯಹೂದಿಯ ಜನರು, ಆಮೇಲೆ ಯೂದ ಜನರು ಎಲ್ಲರೂ ಏನು ಮಾಡಿಕೊಂಡ್ರು? ಎಸ್ರಾ ಒಂದಿಗೆ ನೆಗೆಮ ಒಂದಿಗೆ ಸೇರಿಕೊಂಡು ಯೆರೂಸಲೇಮ್ ಹಿಡಿದು ಹೋಗಿರುವ ಗೋಡೆಯನ್ನು ಕಟ್ಟಿದರು, ದೇವಾಲಯ ಕಟ್ಟಕ್ಕೆ ಎದ್ದು ನಿಂತರು. ಹಲ್ಲೆಲೂಯಾ. ನಾವು ದೇವರ ಆಲಯ ಕಟ್ಟಲ್ಪಡುವುದಕ್ಕೆ, ದೇವರ ನಾಮ ಮಹಿಮೆ ಹೊಂದುವುದಕ್ಕೆ ನಾವೆಲ್ಲರೂ ಹೊಂದಾಣಿಕೆಯಾಗಿ ಮಾಡಬೇಕಾದ್ರೆ ನಮ್ಮ ಮೇಲೆ, ಸಭೆ ಮೇಲೆ ದೇವರ ಕರ ಅವಶ್ಯ. ಈ ದೇವರ ಕರ ಇಲ್ಲದೆ ನಾವು ಒಂದುಗೂಡಿಸೋದು ಕಷ್ಟ. ನಾನು ಹೇಳ್ತೀನಿ, ಇವತ್ತು ಬನ್ರಿ ಎಲ್ಲರೂ ಸೇವೆಗೆ ಹೋಗೋಣ ಅಂತ ಹೇಳುವಾಗ ಇಮಿಡಿಯೇಟ್ ಆಗಿ ನಮ್ಮ ಮೈಂಡಲ್ಲಿ ಏನು ಬರುತ್ತೆ? ಮನೆಗೆ ಹೋಗಿ ಏನು ಮಾಡಬೇಕೋ, ಇಲ್ಲ ಹೋದರೆ ನಮಗೆ ಆಯಾಸವಾಗುತ್ತೆ, ಸುಸ್ತಾಗುತ್ತೆ, ಇಲ್ಲಿ ಹೋದರೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ, ಮೈಂಡಲ್ಲಿ ಬರುತ್ತಾ ಇಲ್ವಾ? ಬರಬೇಕಾದ್ರೆ ಕಣ್ಣು ಮೂಡಿ ಕೇಳ್ರಿ, ಹೇಳುತ್ತೆ. ಏನು ಹೇಳುತ್ತೆ? ರೆಸ್ಟ್ ಮಾಡಂದು ಏನು ಹೇಳುತ್ತೆ? ಮನಸ್ಸು ಹೇಳುತ್ತೆ. ಕರೆಕ್ಟಾ ಇಲ್ವಾ? ಎಷ್ಟು ಜನ ಒಪ್ತಾ ಇದ್ದೀರಿ? ಅದು ಮನಸ್ಸಿಲ್ಲ, ಅದು ಬೇರೆ. ಓಕೆ, ನಮ್ಮ ಕಿವಿಯಲ್ಲಿ ಬಂದು ಹೇಳುತ್ತೆ. ಯಾಕೆ ಗೊತ್ತಾ? ದೇವ ಕರ ನಮ್ಮ ಸಭೆಯಲ್ಲಿ ಇದ್ದರೆ ಅದೇನು ಮಾಡುತ್ತೆ? ನಾವೆಲ್ಲ ಎದ್ದೇಳಿ ಹೋಗಿ ಇದನ್ನು ಮಾಡೋಣ, ದೇವರ ಆಲಯ ಕಟ್ಟೋಣ, ಕರ್ತನ ನಾಮನ್ನು ಮಹಿಮೆಪಡಿಸೋಣ, ನಮ್ಮನ್ನು ಒಂದುಗೂಡಿಸಿ ಮುನ್ನಡೆಸುತ್ತದೆ. ಹಲ್ಲೆಲೂಯಾ. ಹಾಗೆಲ್ಲ ತಿರುಗಿ ಓದಿ ಎಮ್ಮಿಮ ಅಂದ ವಾಕ್ಯ ಓದಿ. ದೇವರ ಕರ ನಮ್ಮ ಮೇಲೆ, ಇದಲ್ಲದೆ ನನ್ನ ದೇವರ ಕೃಪಾ ಹಸ್ತವು ನನ್ನನ್ನು ಪಾಲಿಸಿದ್ದನ್ನು, ಅರಸನು ನನಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿದೆನು. ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆಲಯ ಕಟ್ಟುವುದಕ್ಕೆ ನಾವು ಕೈ ಜೋಡಿಸುವುದಕ್ಕೆ ಬೇಕಾದರೆ ನಮ್ಮನ್ನು ಒಂದುಗೂಡಿಸುವುದು ದೇವರ ಹಸ್ತವು. ಹಲ್ಲೆಲೂಯಾ. ಅದು ಹೇಳ್ತಾ, ಇದು ನಡೆದಿದ್ದ ಕಾರಣ ದೇವರ ಹಸ್ತವು ಎಮ್ಮೆಲೆ ಇದ್ದಿದ್ದು ಎಂದು ಹೇಳುವಾಗ ಎಲ್ಲರೂ ಎದ್ದೇಳಿ ಹೇಳ್ತಾರೆ, ಬನ್ನಿ ಹೋಗೋಣ, ದೇವರ ಆಲಯವನ್ನು ಕಟ್ಟೋಣ. ಹಲ್ಲೆಲೂಯಾ. ದೇವರ ಆಲಯ ಕಟ್ಟಲ್ಪಡುವುದಕ್ಕೆ ದೇವರ ಹಸ್ತವು ನಮ್ಮ ಮೇಲೆ ಇರಬೇಕು. ಹಲ್ಲೆಲೂಯಾ. ಐದನೇದಾಗಿ ನಾನು ಇದು ಹೇಳಿದ ಮೇಲೆ ನಿಮಗೆ ಬಿಡಿಸಿ ಹೇಳ್ತೇನೆ. ಓಕೆ, ದ ಫಿಫ್ತ್ ಥಿಂಗ್ಸ್, ಆಕ್ಟ್ಸ್ ಚಾಪ್ಟರ್ 11 ವರ್ಸ್ 21. Acts chapter 11 verse 21. ಕರ್ತನ ಹಸ್ತವು 11:21. ಕರ್ತನ ಹಸ್ತವು ಅವರಿಗೆ ಸಹಾಯವಾದ್ದರಿಂದ, ಅವರ ಹೊಂದಿಗೆ ಇದ್ದಿದ್ದರಿಂದ, ಸಹಾಯವಾಗಿದ್ದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ನೋಡ್ರಿ, ಅವ್ರೇನು ಹೇಳ್ತಾರೆ? ಅಪೊಸ್ತಲರ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ ಪೇತ್ರನ ಕಾರ್ಯ ಅವ್ರೇನು ಹೇಳ್ತಾರೆ? ಅವನೊಂದಿಗೆ ಯಾರಿದ್ದರು? ದೇವರ ಹಸ್ತ ಇದ್ದಿದ್ದರಿಂದ ಸ್ವಾರ್ಥ ಕೇಳಿದ ಎಲ್ಲ ಜನರು, ಅನೇಕ ಜನರು ನಂಬಿಕೆ ಇಟ್ಟು ಯಾರ ಕಡೆಗೆ ತಿರುಗಿದ್ರು? ಕರ್ತನ ಕಡೆಗೆ ತಿರುಗಿದ್ರು. ಓಕೆ, ಈಗ ನಾವು ಸ್ವಾರ್ಥ ಸಾರಕ್ಕೆ ಹೋಗ್ತೀವಿ ಅನ್ಸ್ಕೊಳ್ರಿ. ಸ್ವಾರ್ಥ ಸಾರಕ್ಕೆ ನಿಮ್ಮಲ್ಲಿ ಕೆಲವರು ಹೋಗ್ತಾ ಇದ್ದೀರಿ. ಆದರೆ ಈ ಜನರು ದೇವರ ಕಡೆಗೆ ತಿರುಗಬೇಕಾದರೆ ನಮ್ಮಲ್ಲಿ ನಮ್ಮ ಮೇಲೆ ಏನಿರಬೇಕಾ? ದೇವರ ಹಸ್ತ ಇರಬೇಕು. ಇದು ಪೌಲನ ಪೇತ್ರನ? ಪೌಲನ್ನ ಅಲ್ಲ? ಇಲ್ಲೇ ಹೋದ್ರಿ, ಯಾರ ಮೇಲೆ ದೇವರ ಕರ ಇತ್ತು? ದೇವರ ಕರ ಇದ್ದಿದ್ದರಿಂದ ಅವನೇನು ಮಾಡಿದ್ದ? ಅವನ ಮೂಲಕವಾಗಿ ಕೇಳಲ್ಪಟ್ಟಿದ್ದ ವಾಕ್ಯಗಳಿಂದ ಜನರು ಏನು ಮಾಡಿದರು? ರಕ್ಷಣೆ ಹೊಂದಿ ನಮ್ಮ ಕಡೆಗೆ ತಿರುಗಿದ್ರು. ಓಕೆ, ನಮ್ಮ ಕಡೆಗೆ ತಿರುಗಬೇಕಾದರೆ, ಇಲ್ಲ ನಮ್ಮ ಸೇವೆಯಲ್ಲಿ ಸಕ್ಸಸ್ ಬೇಕಾದರೆ, ನಮ್ಮ ಸೇವೆಯಲ್ಲಿ ಆತ್ಮಗಳನ್ನು ರಕ್ಷಣೆಗೆ ಒಳಪಡಬೇಕಾದರೆ ದೇವರ ಕರ ನಮಗೆ ಅವಶ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾನು ಹೇಳ್ತೀನಿ, ದೇವರ ಕರ ಇಲ್ಲದೆ ನೀವು ಸೇವೆಗೆ ಹೋಗ್ಬಿಡ್ರಿ. ಯಾಕೆ? ದೇವರ ಕರ ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೆ ಜನರು ಕರ್ತನ ಬಳಿಗೆ ಸೇರಿಸಲ್ಪಡುವುದಿಲ್ಲ. ಆದರೆ ಅಪೊಸ್ತಲರೊಂದಿಗೆ ಏನಿತ್ತು? ದೇವರ ಕರ ಇತ್ತು. ಆದ್ದರಿಂದ ಅವರು ಹೋಗಿ ಸ್ವಾರ್ಥ ಸಾರಿದ ಸ್ಥಳಗಳೆಲ್ಲ ಜನರು ಗುಂಪು ಗುಂಪಾಗಿ ಸೇರಿಸಲ್ಪಟ್ಟಿದ್ದರು. ಓಕೆ, ಹಲ್ಲೆಲೂಯಾ. 5 ಕಾರ್ಯ ನಾನು ಹೇಳಿದೆ. ಈ 5 ಕಾರ್ಯಕ್ಕೆ ರಹಸ್ಯ ದೇವರ ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಒಂದು ಪ್ರಶ್ನೆ, ದೇವರ ಕರ ಎಂದರೆ ಏನು
ವಾಟ್ ಇಸ್ ದ ಆರ್ಮ್ ಆಫ್ ದ ಲಾರ್ಡ್? ಅದು ಹಾಂ ಹೇಳಮ್ಮ, ನಾನು ಅಂಕ್ಲಿ ಏನೂ ಹೇಳಲ್ಲ, ಹೇಳಿ. ಸತ್ತವಾಗಿ ಇಲ್ಲ. ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್ ಈಸ್ ಸ್ಪಿರಿಟ್ ಆಫ್ ದ ಲಾರ್ಡ್. ಪರಿಶುದ್ಧ ಆತ್ಮನಾದ ದೇವರು, ಅದ ರಹಸ್ಯ. ದೇವರ ಕರ ಇದು ಎಲ್ಲ ಮಾಡಿತಲ್ಲ, ಆದರೆ ಈ ಕರ ಏನು? ನಾವು ಬ್ಲೈಂಡ್ ಆಗಿ ಅನ್ನಿಸ್ಕೋಬಾರದು ದೇವರ ಹಸ್ತವು ನನ್ನ ಮೇಲೆ ಇರಬೇಕು. ಇಟ್ ಇಸ್ ನಾಟ್ ಮೀನ್ ಲೈಕ್ ದಿಸ್. ದೇವರ ಹಸ್ತ ಎಂಬ ವಾಕ್ಯಕ್ಕೆ ಅರ್ಥ ಪವಿತ್ರ ಆತ್ಮನಾದ ದೇವರು. ಅಲ್ಲೇಲೂಯಾ, ಅಲ್ಲೇಲೂಯಾ. ಪವಿತ್ರಾತ್ಮನಾದ ದೇವರು ನಮ್ಮ ಜೊತೆಯಲ್ಲಿ ಇರುವಾಗ ಇದು ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಅಲ್ಲೇಲೂಯಾ. 2 ವಾಕ್ಯ ನಿಮಗೆ ಹೇಳಿ ನಾನು ಮುಂದೆ ಕೆಲವು ಕಾರ್ಯ ಹೇಳ್ಕೊಡಕ್ಕೆ ಇಷ್ಟಪಟ್ಟಿದ್ದೇನೆ. ಓಕೆ, ಓದ್ರಿ. ಯೆಶಾಯ ಬರೆದ ಪುಸ್ತಕ 8ನೇ ಅಧ್ಯಾಯದಲ್ಲಿ 11ನೇ ವಚನ. ಐಸಾಯ ಚಾಪ್ಟರ್ 8 ವರ್ಸ್ 11. ಸರಿ, ಅದಕ್ಕೆ ಮುಂಚೆ ಇನ್ನೊಂದು ವಾಕ್ಯ ಹೋದ್ರಿ. 2 ಅರಸರು 3ನೇ ಅಧ್ಯಾಯದಲ್ಲಿ 15ನೇ ವಚನ. 2 ಅರಸರು 3ನೇ ಅಧ್ಯಾಯದಲ್ಲಿ 15ನೇ ವಚನ. 2 ಕಿಂಗ್ ಚಾಪ್ಟರ್ 3 ವರ್ಸ್ 15. ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಹತ್ತಿರ ಕರಕೊಂಡು ಬನ್ನಿರಿ ಎಂದು ಹೇಳಿದನು. ವಾದ್ಯಗಳ ಸ್ವರವನ್ನು ಕೇಳುವಾಗೆಲ್ಲ ಎಲಿಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು. ಯೆಹೋವನ ಬಲವು, ಅದ ಅಂದ್ರೆ ತಮಿಳು ಭಾಷೆಯಿಂದ ಬರೆಯಲ್ಪಟ್ಟಿದೆ. ಯೆಹೋವನ ಕರವು ಅವನ ಮೇಲೆ ಇಳಿದಿತ್ತು. ಓಕೆವಾ, ಕರ ಅವನ ಮೇಲೆ ಇಳಿದಿತ್ತು. ಆ ಸಮಯದಲ್ಲಿ ಏನು ಬಂತು ಅವನಿಗೆ? ಪವಿತ್ರಾತ್ಮನ ಶಕ್ತಿ. ಲಿಸನ್ ಇಟ್. ಮೇಲೆ ಇಳಿಯಲ್ಪಟ್ಟಿದ್ದ ಎಲಿಸನ ಮೇಲೆ ಇಳಿಯಲ್ಪಟ್ಟಿದ್ದ ದೇವರ ಹಸ್ತವು ಎಂಬ ವಾಕ್ಯಕರ್ತ ಪವಿತ್ರಾತ್ಮನಾದ ದೇವರು. ಅಲ್ಲೇಲೂಯಾ. ಈ ಪವಿತ್ರಾತ್ಮನಾದ ದೇವರ ಪರವಾಗಿ ಅವರು ಹೇಗೆ ಹೇಳ್ತಾರೆ? ಕರ್ತನ ಹಸ್ತವು ಎಂದು ಹೇಳ್ತಾರೆ. ಆದುದರಿಂದ ದೇವರ ಆತ್ಮ ನಮ್ಮ ಮೇಲೆ ಇಳಿದು ಬಂದು ನಮ್ಮ ಒಂದಿಗೆ ಇರುವಾಗ ಆತನು ನಮ್ಮಲ್ಲಿ ಇದ್ದು ಮಾತಾಡುತ್ತಾನೆ, ಕಿರಿಯೆ ನಡೆಸುತ್ತಾನೆ, ಧೈರ್ಯಪಡಿಸುತ್ತಾನೆ. ಇದೆಲ್ಲದಕ್ಕೆ ಕಾರಣ ಪವಿತ್ರಾತ್ಮನಾದ ದೇವರು. ಅಲ್ಲೇಲೂಯಾ. ಆದ್ದರಿಂದ ಆ ಕಾಲದಲ್ಲಿ ಎಲ್ಲ ಪವಿತ್ರಾತ್ಮನ ಮೇಲೆ ಬರಬೇಕಾದರೆ ಅವ್ರು ಏನು ಮಾಡಬೇಕು? ವಾದ್ಯಗಳನ್ನು ಬಾರಿಸಬೇಕು, ಓಡಿಸ್ಬೇಕು. ಆವಾಗ ಬರುತ್ತದೆ. ನೀವು ನೋಡಿದ್ರೆಲ್ಲ ಸೌಲನ್ನು ವಾದ್ಯಗಳನ್ನು ಬಾರಿಸ್ತಾ ಇರುವ ಯಾಜಕರ ಹತ್ತಿರ ಹೋಗುವಾಗ ಅವನ ಮೇಲೇ ಏನು ಬಂತು? ಪವಿತ್ರಾತ್ಮನ ಬಂದರು. ಅವನೇನು ಮಾಡಿದ್ದ? ಪ್ರವಾರ್ತನೆ ಹೇಳಿದ್ದ. ಆ ಕಾಲದಲ್ಲಿ ನಡೆದಿತ್ತು. ಆದರೆ ಈ ಕಾಲದಲ್ಲಿ ಪವಿತ್ರಾತ್ಮನ ಭೂಮಿಗೆ ಬಂದಿದ್ದಾರೆ. ಅಲ್ಲೇಲೂಯಾ. ಯೇಸು ಕ್ರಿಸ್ತನು ಮೇಲೆ ಹೋದ ಮೇಲೆ ಪವಿತ್ರಾತ್ಮನಾದ ದೇವರು ನಮಗಾಗಿ ಕಳಿಸಿದ್ದಾನೆ. ಆತನು ಬಂದಿದ್ದಾನೆ. ಅಲ್ಲೇಲೂಯಾ. ಆತನು ಯಾರ ಮೇಲೆಲ್ಲ ಇರುತ್ತಾರೋ ಅವರಿಂದ ಎಲ್ಲ ಸಾಧ್ಯ. ಅಲ್ಲೇಲೂಯಾ, ಅಲ್ಲೇಲೂಯಾ. ಆದ್ದರಿಂದ ಅವನು ಕೇಳುವಾಗ, ಅವರು ವಾದ್ಯಗಳೆಲ್ಲ ಬಡಿಸುವಾಗ ಏನಾಯಿತು? ದೇವರ ಹಸ್ತವು ಅವನ ಮೇಲೆ ಇಳಿದು ಬಂತೆಂಬ ವಾಕ್ಯಕರ್ತ ಪವಿತ್ರಾತ್ಮನು ಮೇಲೆ ಇಳಿದು ಬಂದ. ಈ ವಾಕ್ಯ ಹೋದ್ರೆ ಯೆಶಾಯ 8:11 ಇನ್ನೂ ಚೆನ್ನಾಗಿದೆ ನೋಡ್ರಿ. ಯೆಹೋವನು ನನ್ನ ಮೇಲೆ ಬಲವಾಗಿ ಕೈಯನ್ನಿಟ್ಟು ಈ ಜನರ ಮಾರ್ಗದಲ್ಲಿ ನಡೆಯಬಾರದೆಂದು ನನಗೆ ಉಪದೇಶಿಸುತ್ತಾ ಹೀಗಂದನು. ಅಲ್ಲೇಲೂಯಾ. ಅಂದ್ರೆ ದೇವರ ಕರ ನನ್ನ ಮೇಲೆ ಬಂದು ಕೂತಿ ನನ್ನೊಂದಿಗೆ ಮಾತನಾಡಿತು ಎಂದು ತಮಿಳು ಭಾಷಾಂತರದಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಅಂದರೆ ಪವಿತ್ರಾತ್ಮನು ಬಂದು ನಮ್ಮೊಂದಿಗೆ ಏನು ಮಾಡ್ತಾರೆ? ಮಾತಾಡುತ್ತಾರೆ, ನಮ್ಮನ್ನು ನಡೆಸುತ್ತಾರೆ, ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಆದ್ದರಿಂದ ದೇವರ ಹಸ್ತವೂ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನೂ ನಡೆಯುವುದಕ್ಕೆ ಸಂಭವ ಇಲ್ಲ. ಸರಿಯಾ? ಓಕೆ. ಯೇಸು ಸ್ವಾಮಿ ಅಪೊಸ್ತಲರನ್ನು ಟ್ರೈನ್ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಟ್ರೈನ್ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತು ಪರಲೋಕ ರಾಜ್ಯಕ್ಕೆ ಹೋಗುವಾಗ ಅಪೊಸ್ತಲರನ್ನು ಅಪೊಸ್ತಲರ ನೋಡಿ ಹೇಳ್ತಾರೆ, ನೀವು ಪವಿತ್ರಾತ್ಮನ ಬಲ ಹೊಂದುವರೆಗೂ, ಅಂದರೆ ತಂದೆಯಾದ ದೇವರ ವಾಗ್ದಾನದ ಮೇರೆಗೆ ಪವಿತ್ರಾತ್ಮನ ಬಲ ಹೊಂದುವರೆಗೆ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬೇಡ್ರಿ. ಓಕೆ,
ಅವ್ರು ಹೇಳಿದ್ದೆ 10 ಡೇಸಲ್ಲಿ ಏನಾಯಿತು, ಪವಿತ್ರಾತ್ಮನ ದೇವರು ಇಳಿದು ಬಂದರು. ಆ ವಾಕ್ಯ ಹೋದ್ರಿ. ಪವಿತ್ರಾತ್ಮನ ಇಳಿದು ಬಂದ ತಕ್ಷಣ ಅವರೆಲ್ಲರೂ ಏನು ಮಾಡಿದರು, ಬಲ ಹೊಂದಿ. ಆಕ್ಟ್ಸ್ ಚಾಪ್ಟರ್ 2 2ನೇ ಅಧ್ಯಾಯದಲ್ಲಿ ಹನ್ನೊಂದನೇ 14ನೇ ವಚನ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು, ಯೆಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ಆಮೆನ್, ಹಲ್ಲೆಲೂಯಾ. ಪೇತ್ರನು ಬಂದು ಅವನ ಪರವಾಗಿ ಹೇಳುವಾಗ ಆ ಒಂದು ಇಸ್ ವೆರಿ ವೀಕ್ ಪರ್ಸನ್. ಪೇತ್ರನು ಯಾರೇ? ವೀಕ್ ಪರ್ಸನ್. ಸಿಮಿಯೋನ್ ಅಂದರೆ ಅವನ ಹೆಸರು ಒಂದು ಶಿಮೋನ್ ಇಲ್ಲಾ. ಆ ವಾಕ್ಯಕ್ಕೆ ಅರ್ಥ ಏನಂದರೆ ಮರಳಿನಂತೆ ಇರುವವನಂದ ಅರ್ಥ. ಆಮೇಲೆ ನಾನಲ್ಗೆ ಏನು ಹೇಳ್ತಾರೆ? ನಾನಲ್ಗೆ ಇಂಗ್ಲೀಷಲ್ಲಿ ಹೆಸರು ಅದಕ್ಕೆ ಅದೇ ನೀರು ಹೊಡೆಯುವಾಗ ಕೆಳಗೆ ಬೀಳುತ್ತೆ ನಾನಲ್. ನೋಡಿದ್ದೀರಾ? ಕನ್ನಡದಲ್ಲಿ ಹೇಳ್ತಾರೆ ನಾನಲ್ಗೆ. ಅದು அந்த ನಾನಲ್ಗೆ ಬೇರೆ ಅಲೆಯ. நாணல் ಅಂದರೆ கன்னடத்தில் அர்த்தம் ಗೊತ್ತಿಲ್ಲ. நான் தமிழில் சொல்லப்பட்ட நாணல்னா ஆடிக்கிட்டே இருக்கும், அது எப்போதும் ஸ்திரமாக நிற்காது. சரியா? அதனால தான் பேதுரை பார்த்து ஆண்டவர் சொல்லுவார், நீ யாராக இருக்கிறா? நீ கரைந்து போகிறவனாக இருக்க அப்படின்னா நீ வந்து ತಳುಂಬುகிறವನಾக இருக்கிறான்னு சொல்லுவார். ಅಂದರೆ ಮರಳಿನಂತೆ ಇರುವವನು. ದೇವರನ್ನು ನಂಬಿದ ಜನರು, ಕರ್ತನ ಮೇಲೆ ಭರವಸೆ ಇಡುವ ಜನರು, ಆದರೂ ನಿಮಗೆ ಇನ್ನೂ ಬಲ ಬಂದಿಲ್ಲ, ಇಲ್ಲಿ ದೇವರಿಗಾಗಿ ಎದ್ದೇಳಿ ಕಾರ್ಯಗಳನ್ನು ಮಾಡಬೇಕೆಂದು ನಿನಗೆ ಬಲ ಬಂದಿಲ್ಲ ಅಂದರೆ ಸರಿಯಾದ ಅರ್ಥ ನಮ್ಮ ಮೇಲೆ ಇನ್ನೂ ಏನು ಬಂದಿಲ್ಲ? ದೇವರ ಹಸ್ತವು ಬಂದಿಲ್ಲ, ಪವಿತ್ರಾತ್ಮನ ಅಭಿಷೇಕ ಇಲ್ಲ. ಆಸೆ ಇದೆ, ಪೇತ್ರನಿಗೆ ಆಸೆ ಇತ್ತು, ಆದರೆ ಏನಿಲ್ಲ? ಬಲ ಇಲ್ಲ, ಹೃದಯದಲ್ಲಿ ದೃಢ ಇಲ್ಲ. ದೇವರನ್ನು ಅವನೇನು ಮಾಡಿದ್ದ? ತಿರಸ್ಕರಿಸಿದ್ದ. ಅಲ್ಲ, ದೇವರನ್ನು ಹಿಡಿದುಕೊಟ್ಟಿದ್ದ, ತಿರಸ್ಕರಿಸಿದ್ದ. ದೇವರ ಪರವಾಗಿ ಕೇಳುವ, ಯೇಸುಸ್ವಾಮಿ ಪರವಾಗಿ ಕೇಳುವಾಗ 3 ಸತಿ ಏನು ಮಾಡಿದ್ದ? ದೇವರನ್ನು ದೇವರು ಗೊತ್ತಿಲ್ಲ ಅಂತ ಹೇಳಿದ್ದ. ಆದರೆ ಯೇಸುಸ್ವಾಮಿ ಮೃತ್ಯುಂಜಯ ಹೊಂದಿ ಪರಲೋಕ ರಾಜ್ಯ ಹೋಗುವಾಗ ಆತನು ಹೇಳಿದರು, ಯೆರೂಸಲೇಮಿನಲ್ಲಿ ಕಾದಿರು, ಪರಲೋಕ ರಾಜ್ಯದಿಂದ ದೇವರ ಹಸ್ತವು ಇಳಿದು ಬರುತ್ತದೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಶಕ್ತಿ ಇಳಿದು ಬಂದು ನಮ್ಮ ಮೇಲೆ ಕೂರುವಾಗ ಅಲ್ಲಿ ಏನು ನಡೆಯುತ್ತದೆ? ನಮ್ಮನ್ನು ದೇವರು ಬಲವಾಗಿ ನಿಲ್ಲಿಸುತ್ತಾನೆ. ಸಭೆಯಲ್ಲಿ ಸೇವೆ ನಡೆಯದಿರುವುದಕ್ಕೆ ಕಾರಣ ಏನು? ಇಲ್ಲ ನಾವು ಸೇವೆ ಮಾಡದೇ ಇರುವುದಕ್ಕೆ ಕಾರಣ ಏನು? ನಾವು ಇನ್ನೂ ಧೈರ್ಯವಾಗಿ ದೇವರಿಗೆ ನಿಲ್ಲದೇ ಇರೋಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಮನಸ್ಸಿನಲ್ಲಿ ಇನ್ನೂ ಶಕ್ತಿ ಇಲ್ಲ. ಮನಸ್ಸಿನಲ್ಲಿ ಏನಿಲ್ಲ? ಶಕ್ತಿ ಇಲ್ಲ. ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇದೆ, ಆಸಕ್ತಿ ಇದೆ, ಮಾಡಬೇಕೆಂದು ಯೋಚಿಸ್ತೀವಿ, ಆದರೆ ಭಯ ಇದೆ. ನಾನು ಹೇಳೋದು ಸರಿಯಾ? ಭಯ ಇರುತ್ತಾ ಇಲ್ವಾ? ಎಷ್ಟು ಜನಕ್ಕೆ ಭಯ ಇದೆ? ಎಸ್. ಯಾಕೆ ಭಯ? ನಾವು ಅನ್ನಿಸ್ತೀವಿ, ಸಿಚುವೇಶನ್ ನೋಡಿ ನಾವು ಸ್ವಲ್ಪ ಯೋಚಿಸ್ತೀವಿ ಅಂತ ಅನ್ನಿಸ್ತೀವಿ. ಸಮ್ಟೈಮ್ ನಾವು ಸಿಚುವೇಶನ್ ನೋಡಬೇಕು, ಪರಿಸ್ಥಿತಿ ಕಾರ್ಯಗಳು ನೋಡಿ ಮಾಡಬೇಕು. ಇದು ನಮ್ಮ ಸ್ವಬುದ್ಧಿಯಲ್ಲಿ ಯೋಚಿಸುವಾಗ ಹಿಂಗೆ ಬರುತ್ತೆ. ಆದರೆ ಪವಿತ್ರಾತ್ಮನು ನಿಮ್ಮ ಜೊತೆಯಲ್ಲಿದ್ದರೆ ನೀವು ರೋಡಲ್ಲಿ ನಿಂತುಕೊಂಡು ಕ್ರಿಸ್ತನ ಪರವಾಗಿ ಹೇಳಕ್ಕೂ ನಿಮಗೆ ಧೈರ್ಯ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಹಂಗೆ ಮಾಡುವಾಗ ಅದನ್ನು ನೋಡಿ ಆಶ್ಚರ್ಯ ಬರುತ್ತದೆ. ಒಬ್ಬ ಸ್ವಬುದ್ಧಿಯಿಂದ ಹಂಗೆ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಪವಿತ್ರಾತ್ಮನ ಬಲದಿಂದ ಸಕಲವನ್ನು ಮಾಡೋಕ್ಕೆ ಶಕ್ತಿ ಸಿಕ್ಕುತ್ತೆ. ಹಲ್ಲೆಲೂಯಾ. ದೇವಜನರೇ, ನೀವು ದೇವರಿಗಾಗಿ ಏನಾದರೂ ಮಾಡಬೇಕಾದರೆ ನಿಮಗೆ ಬಲ ಬೇಕೋ, ದೃಢ ಬೇಕೋ, ಅದಕ್ಕೆ ದೇವರ ಹಸ್ತವೆಂಬ ಪವಿತ್ರಾತ್ಮನ ಅಭಿಷೇಕ ಬೇಕು. ಫಸ್ಟ್ ಪವಿತ್ರಾತ್ಮನಿಗಾಗಿ ಪ್ರಾರ್ಥನೆ ಮಾಡಿರಿ. ಪವಿತ್ರಾತ್ಮನ ಅಭಿಷೇಕದಲ್ಲಿ 3 ಕಾರ್ಯಗಳಿದೆ. ಪವಿತ್ರಾತ್ಮನ ಅಭಿಷೇಕದಲ್ಲಿ 3 ಕಾರ್ಯ ಇದೆ. ಇವಾಗ ಯೇಸುಸ್ವಾಮಿ ನಂಬಿ ದೀಕ್ಷಾಸ್ಥಾನ ತಕ್ಕೊಂಡಿದ್ದ ಮೇಲೆ ನಾವು ಪವಿತ್ರಾತ್ಮನು ಹೊಂದಿದ್ದೇವೆ ಎಂದು ನಂಬುತ್ತೇವೆ ಅಲ್ವಾ? ಆದರೆ ದೇವರು ಅಪೊಸ್ತಲರನ್ನು ಟ್ರೈನ್ ಮಾಡುವಾಗ ಅವ್ರ ಮೇಲೆ ಊದಿದ್ರು. ಊದಿದಕ್ಕೆ ಏನು ಹೇಳ್ತಾರೆ? ಕರೆಕ್ಟಾ?
ಊದಿದ್ರು. ಊದುವಾಗ ಅವ್ರಿಗೇನು ಬಂತು? ಪವಿತ್ರಾತ್ಮನ ಅಭಿಷೇಕ ಬಂತ? ಯಾರಿಗೆ ಬಂತು? ಇಡೀ ಅಪೊಸ್ತಲರಿಗೆ ಬಂತು. ಅವ್ರು ಹೋಗಿ ಸೇವೆ ಮಾಡಿದರು, ತಿರುಗಿ ಬಂದರು. ಆದರೆ ಅವ್ರ ಒಳಗಡೆ ಯಾರಿಲ್ಲ? ಪವಿತ್ರಾತ್ಮನ ಅಭಿಷೇಕ ಇಲ್ಲ. ಲಿಸನ್ ಇಟ್. ಅಂದರೆ ನಂಬಿಕೆ ಮೂಲಕವಾಗಿ ನಮಗೆ ಬರುವ ಪವಿತ್ರ ಆತ್ಮನ ಅಭಿಷೇಕದ ನಂಬಿಕೆ. ಅಂದರೆ ದೇವರ ಅಭಿಷೇಕ ನನ್ನ ಮೇಲೆ ಇದೆ. ಕೆಲವು ಸಮಯದಲ್ಲಿ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಇದೇ ಕಾರಣ. ಓಕೆ, ಪವಿತ್ರಾತ್ಮನ ಇಲ್ಲಂದು ಹೇಳಿಲ್ಲ, ಆದರೆ ಪವಿತ್ರಾತ್ಮನ ಅಭಿಷೇಕ ಹೊಂದುವಂಥ ಪ್ರಾಕ್ಟಿಕಲ್ ಲೈಫ್ ಒಂದಿದೆ. ಅಲ್ಲೆಲೂಯಾ. ನಾವು ಪವಿತ್ರಾತ್ಮನ ಅಭಿಷೇಕ ಹೊಂದಬೇಕು. ಮೋಸ್ಟ್ ಆಫ್ ದ ಕ್ರಿಶ್ಚಿಯನ್ಸ್, ತುಂಬ ಜನರು ಬ್ರದರ್ ಅಂಡ್ ಮಿಷನ್ ಕೆಲವು ಕಡೆಗೆ ನೀವು ಹೋದರೆ ಅವ್ರೇನು ಹೇಳ್ತಾರೆ? ನಮ್ಮಲ್ಲಿ ಪವಿತ್ರಾತ್ಮನು ಇದ್ದಾರೆ, ಅದಕ್ಕೋಸ್ಕರ ನಾವು ಧ್ಯಾನ ಮಾಡ್ತೀವಿ, ವಾಕ್ಯ ಧ್ಯಾನ ಮಾಡ್ತೀವಿ, ಇಲ್ಲಾದರೆ ನಾವು ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಪವಿತ್ರಾತ್ಮನ ಅಭಿಷೇಕವನ್ನು ಅವ್ರು ಏನು ಮಾಡೋದಿಲ್ಲ, ಅನುಭವ ಒಳಗೆ ಬರುವುದಿಲ್ಲ. ಓಕೆ, ನಿಮಗೆ ಹೇಳಬೇಕಾದ್ರೆ ಪವಿತ್ರಾತ್ಮನ ಅಭಿಷೇಕ ಈ ಕಾಲದಲ್ಲಿ ಯಾವಾಗ ಬಂತಂದರೆ 1918 ಅನಿಸುತ್ತೆ. 1918 ಅಂದರೆ 1918 ಇಯರ್ಸ್. 1918 ಇಯರ್ಸ್. ಆಮಾಂ, ಆವಾಗ ಪರಿಶುದ್ಧಾತ್ಮ ಅಭಿಷೇಕ ತಿರುಗಿ ಭೂಮಿಗೆ ತಿರುಗಿ ಬಂದಿತ್ತಂದರೆ ಜನರು ಒಂದರು. ಅದಕ್ಕೆ ಮುಂಚೆ ಸೇವೆ ಇತ್ತು. ಯಾವಾಗ? 18th ಸೆಂಚುರಿಯಲ್ಲಿ ಸೇವೆ ಇತ್ತು. ಜಾನ್ ವೆಸ್ಲಿ ಇವರೆಲ್ಲ ಸೇವೆ ಮಾಡಿದ್ರಲ್ಲ, ಇವಾಗೆಲ್ಲ ಇತ್ತು. ஆனால் ಅವ್ರು ಯಾರು ಅನ್ಯ ಭಾಷೆಯಲ್ಲಿ ಮಾತಾಡಿಲ್ಲ, ಅವ್ರು ಯಾರು ಪವಿತ್ರಾತ್ಮನ ಅಭಿಷೇಕ ಪರವಾಗಿ ಹೇಳಿಲ್ಲ. ನೀವು ವಾಕ್ಯ ಓದುವಾಗ, ನೀವು ಬುಕ್ಸ್ ಎಲ್ಲ ಕೆಲವು ಓದುವಾಗ ಗೊತ್ತಾಗುತ್ತೆ. ನನ್ನ ಹತ್ರ ಒಬ್ರು ಕೇಳಿದರು, ಮಾರ್ಟಿನ್ ಲೂಥರ್ ಏನು ಮಾಡಿದರು 18th ಸೆಂಚುರಿಯಲ್ಲಿ? ಮಾರ್ಟಿನ್ ಲೂಥರ್ ರಿವೈವಲ್ ಮಾಡಿದರು. ಮಾರ್ಟಿನ್ ಲೂಥರ್ ಏನು ಮಾಡಿಲ್ಲ? ಅನ್ಯ ಭಾಷೆಯಲ್ಲಿ ಮಾತಾಡಿಲ್ಲ. ಅಭಿಷೇಕ ಎಂದು ಅವರಿಗೆ ಗೊತ್ತಿಲ್ಲ, ಆದರೆ ದೇವರಿಗಾಗಿ ದೊಡ್ಡ ಕಾರ್ಯ ಮಾಡಿದ್ದ. ಜಾನ್ ವೆಸ್ಲಿ ಎದ್ದೇಳಿ ಬಂದರು, ಇಲ್ಲಿ ಇಂಡಿಯಾದಲ್ಲಿ ಸೇವೆ ಮಾಡಿದರು. ಸರಾಮೂರಲ್ಲಿ ಒಂದು ದೊಡ್ಡ ಬೈಬಲ್ ಕಾಲೇಜ್ ಕಟ್ಟಿದ್ದಾರೆ. ತುಂಬ ಜನರು ಬಂದರು. ಆದರೆ ಈ ಅನ್ಯ ಭಾಷೆಯಲ್ಲಿ ತುಂಬಿ ದೇವರ ಪವಿತ್ರಾತ್ಮನ ಅಭಿಷೇಕ ಹೊಂದಿ ದೇವರಿಗಾಗಿ ದೊಡ್ಡ ಕಾರ್ಯ ಮಾಡುವಂಥ ಕಾರ್ಯ ಯಾವಾಗ ಬಂತೆ ಅಂದರೆ 1918. ಕರೆಕ್ಟಾ? 1918 ಒಂದು ನಾನು ಓದುವುದರಿಂದ ಹೇಳ್ತಾ ಇದ್ದೀನಿ. 1980 ಇಯರ್ಸ್ ಆ ಕಾಲದಲ್ಲಿ 4 ಜನರು ಮಾತ್ರ ಅಭಿಷೇಕ ಹೊಂದಿ, ಅವ್ರ ಹೆಸರು ನಾನು ಮರ್ತೋದೆ, ಅಭಿಷೇಕ ಹೊಂದಿ ಅನ್ಯ ಭಾಷೆಯಲ್ಲಿ ಮಾತಾಡಿ ತಿರುಗಿ ಪುನಃ ಈ ಬೆಲದೊಳಗೆ ಬಂದು ಸೇವೆಯನ್ನು ಪ್ರಾರಂಭಿಸಿದರು. ಅಲ್ಲೆಲೂಯಾ. ಆವಾಗ ಇದು ಎರಡು ಬೇರೆ ಆಯಿತು. ಓಕೆ, ಎರಡು ಬೇರಾಯಿತು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ನಮಗೆ ನಂಬಿಕೆ ಇದೆ, ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾನೆ ಎಂದು ನಮಗೆ ನಂಬಿಕೆ ಇದೆ. ಆದ್ದರಿಂದ ನಾವು ವಾಕ್ಯ ಓದುತ್ತೇವೆ, ದೇವರಲ್ಲಿ ನಿಲ್ಲುತ್ತೇವೆ, ಸೇವೆ ಮಾಡುತ್ತೇವೆ. ಇದು ಒಂದು ಅನುಭವ. ಎರಡನೇದು ಅನುಭವ, ಪವಿತ್ರ ಆತ್ಮನು ನಾವು ಅನುಭವದಿಂದ ಹೊಂದಬೇಕು. ಅದು ನಿಮಗೆ ಗೊತ್ತಾಗಬೇಕು. ನಿಮ್ಮ ಒಳಗಡೆ ಪವಿತ್ರ ಆತ್ಮನು ಇದ್ದಾನೆ, ಕ್ರಿಯೆ ಮಾಡುತ್ತಾನೆ ಎಂದು ನಿಮಗೆ ಗೊತ್ತಾಗಬೇಕು. ಅಲ್ಲೆಲೂಯಾ. ಇದು ಏನು ಮಾಡುತ್ತೆ? ನಿಮ್ಮ ಒಳಗಡೆ ಬಂದ ಮೇಲೆ ನಿಮ್ಮನ್ನು ಸುಮ್ಮನೆ ಇರಕ್ಕೆ ಪವಿತ್ರಾತ್ಮನು ಬಿಡುವುದೇ ಇಲ್ಲ. ಅಲ್ಲೆಲೂಯಾ, ಅಲ್ಲೆಲೂಯಾ. ನೀವು ನಂಬುತ್ತಾ ಇದ್ದೀರಿ, ಆದರೆ ನೀವು ಹೊಂದಬೇಕು. ನೀವು ಹೊಂದುವಾಗ ಈ ಕ್ರಿಯೆಗಳು ನಡೆಯುತ್ತದೆ. ನೀವು ನಂಬೋದ್ರಿಂದ ಸೈತಾನ್ ಓಡುತ್ತೆ, ನಿಜ. ಅಂದರೆ ನಿಮ್ಮ ನಂಬಿಕೆ ಇದ್ದರೆ ಸಾಕು. ನೀವು ಪ್ರೇಯರ್ ಮಾಡುವಾಗ ಸೈತಾನ್ ಏನು ಮಾಡುತ್ತೆ? ಓಡುತ್ತೆ. ಬೈಬಲ್ ಹೇಳುತ್ತದೆ, ನಂಬುವುದರಿಂದ ನಡೆಯುವ ಸೂಚಮ ಕಾರ್ಯಗಳೇನು? ಸೈತಾನ್ ಓಡುತ್ತದೆ. ನಾನು ಕೆಲವು ಕಾರ್ಯ ನೋಡಿದ್ದೀನಿ. ನನ್ನ ಜೊತೆಯಲ್ಲಿ ಒಬ್ಬರು ಬ್ರದರ್ ಬಂದರು. ಅವ್ರ ಸೇವೆಗೆ ಹೋಗೋದಕ್ಕೆ ಒಬ್ಬರು ಮನೆಗೆ ಹೋಗಿ ಸ್ವಾತಸಾರಕ್ಕೆ ಒಳಗೆ ಹೋದರು. ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಟ್ಟಿಲ್ಲ. ಒಳಗಡೆ ಹೋದ ತಕ್ಷಣ ಇವ್ರು ಕಣ್ಣು ಮುಚ್ಚಿ ಪ್ರೇಯರ್ ಮಾಡುವಾಗ ಸೈತಾನ್ ಏನು ಮಾಡಿತ್ತು? ಅಲ್ಲಿ ಆಡಿ ಕೆಳಗಡೆ ಬೀಳಿತ್ತು. ಇವರು ಅದನ್ನು ಕಂಡು ಏನು ಮಾಡಿದ್ದ? ಸೇವಕನು ಆಚೆ ಓಡ್ಬಿಟ್ಟ. ಆಚೆ ಏನು ಮಾಡಿದ? ಓಡೋದ್ಮೇಲೆ ನನ್ನ ಹತ್ರ ಬಂದು ಹೇಳ್ತಾನೆ, ಬ್ರದರ್ ಅಲ್ಲಿ ಏನೋ ನಡೀತಾ ಇದೆ, ನಾನು ಪ್ರೇಯರ್ ಮಾಡುವಾಗ ಸಿಸ್ಟರ್ ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂದು. ಆದರೆ ಅವರು ಸೇವಕರು, ದೇವರನ್ನು ನಂಬುತ್ತಾರೆ. ಆದ್ದರಿಂದ ಸೈತಾನ್ ಅಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲದ್ರಿಂದ ಕೆಳಗಡೆ ಬಿದ್ದಿತ್ತು. ನಾನು ಹೇಳಿದ್ದೆ, ಇಲ್ಲ ಬ್ರದರ್, ದೇವರು ನಿಮ್ಮನ್ನಿಟ್ಟು ಏನು ಮಾಡಿದ್ದಾರೆ? ಬಿಡುಗಡೆ ಕೊಟ್ಟಿದ್ದಾರೆ. ಅಲ್ಲೆಲೂಯಾ. ಶುಡ್ ಯು ಅಂಡರ್ಸ್ಟ್ಯಾಂಡ್? ನಾವು ನಂಬುವುದರಿಂದ ನಡೆಯುತ್ತದೆ. ಆದರೆ ಇದೆಲ್ಲ ನಿಜ. ಅಂದರೆ ಇದು ಮಾತ್ರ ಅಲ್ಲ, ದೇವರ ಅಭಿಷೇಕ ಅನುಭವದಿಂದ ನಾವು ಹೊಂದಬೇಕು. ಅಲ್ಲೆಲೂಯಾ, ಅಲ್ಲೆಲೂಯಾ, ಅಲ್ಲೆಲೂಯಾ. ಪೇತ್ರನ ಅಭಿಷೇಕ ಹೊಂದಿದ ತಕ್ಷಣ ಅವನು ಎದ್ದು ನಿಂತು ಧೈರ್ಯವಾಗಿ ಹೇಳುತ್ತಾನೆ. ಅಲ್ಲಿರುವ ಜನರೆಲ್ಲ ಹೇಳ್ತಾರೆ, ಇವರು ಫಿಶರ್ ಮ್ಯಾನ್ ಅಲ್ವಾ, ಇವರು
ಮೀನುಗಾರರಲ್ವಾ, ಇವರು ಹೇಗೆ ಇಷ್ಟು ಜ್ಞಾನ ಬುದ್ಧಿ ಉಳ್ಳ ಜನರಾಗಿ ಮಾತಾಡುತ್ತಾರೆ? ಅದು ಕಾರಣ ಏನು ಗೊತ್ತಾ? ದೇವರ ಪರಿಶುದ್ಧಾತ್ಮನ ಅಭಿಷೇಕ. ಅಲ್ಲೆಲೂಯ, ಅಲ್ಲೆಲೂಯ. ದೇವರ ಕರ ಎಸ್ರನ ಮೇಲೆ ಇತ್ತು. ಅವನು ಹೋಗಿ ಮಾತಾಡಿದ, ಎಲ್ಲ ಕೊಟ್ಟಿದ್ದ. ಅವನು ಹೋಗೋ ದಾರಿಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದ. ಅದಕ್ಕೆ ಮುಂಚೆ ಕೆಲವರು ಯಾಜಕರು ಒಳಗಡೆ ಇದ್ದರು. ಎಲ್ಲಿ ಒಳಗಡೆ ಇದ್ದರು? ಬಾಬಿಲೋನ್ ಒಳಗಡೆ ಇದ್ದರು. ಆದರೆ ಎಸ್ರ ಮೇಲೆ ದೇವರ ಅಭಿಷೇಕ ಇತ್ತು. ಅಲ್ಲೆಲೂಯ, ಅಲ್ಲೆಲೂಯ. ದೇವ ಜನರೇ, ನಮಗೆ ದೇವರ ಅಭಿಷೇಕ ಬೇಕು. ಅಭಿಷೇಕ ಇಲ್ಲದೆ ನಾವು ಎದ್ದೇಳಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಬಯಕೆ ಇರ್ಬೋದು, ಆಸೆ ಇರ್ಬೋದು, ಆದರೆ ಅಲ್ಲಿ ಅದನ್ನು ನೆರವೇರಬೇಕಾದರೆ, ಆ ಕಾರ್ಯ ನಿಮಗೆ ಸಫಲವಾಗಬೇಕಾದರೆ ದೇವರ ಅಭಿಷೇಕ ನಮಗೆ ಅವಶ್ಯ. ಅಲ್ಲೆಲೂಯ, ಅಲ್ಲೆಲೂಯ. ಅದ ಅವ್ರು ಹೇಳ್ತಾರೆ, ದೇವರ ಹಸ್ತ ಇದ್ದಿದ್ದರಿಂದ ಅವರೆಲ್ಲ ಹೊಂದಾಣಿಕೆಯಾಗಿ ಎದ್ದೇಳಿ ನಿಂದರು. ದೇವರ ಹಸ್ತ ಇದ್ದುದರಿಂದ ಅವರೆಲ್ಲ ಒಂದು ಕೂಡಿ ದೇವರ ಆಲಯ ಕಟ್ಟೋಣ ಬನ್ನಿ ಎಂದು ಹೇಳಿದರು. ದೇವರ ಹಸ್ತವು ಅವನ ಮೇಲೆ ಇರುವುದರಿಂದ ಅನೇಕ ಜನರು ಕರ್ತನ ಕಡೆಗೆ ಸೇರಿಸಲ್ಪಟ್ಟಿದ್ದಾರೆ. ಅಲ್ಲೆಲೂಯ. ದೇವರ ಅಭಿಷೇಕ ಅವಶ್ಯ. ದೇವರ ಅಭಿಷೇಕ. ಓಕೆ, ಎರಡನೇದು ದೇವರ ಅಭಿಷೇಕ. ಮೂರನೇದು ದೇವರಿಂದ ನಡೆಸಲ್ಪಡುವುದು. ಪವಿತ್ರಾತ್ಮನ ಏನು ಮಾಡ್ತಾರೆ? ನಮ್ಮನ್ನು ನಡೆಸುತ್ತಾನೆ. ಓಕೆ, ನೀವು ಮತ್ತಾಯನ ಪುಸ್ತಕದಲ್ಲಿ, ಲೂಕ ಬರೆದ ಪುಸ್ತಕದಲ್ಲಿ ಓದುವಾಗ ನಾನು ಹೇಳ್ತೀನಿ ನೋಡ್ರಿ. ಇವನು ಯಾರು? ಫಿಲಿಪ್ಪನು ಏನು ಮಾಡಿದ್ದ? ಸಮಾರ್ಯಗೆ ಹೋಗಿ ಏನು ಮಾಡಿದ? ಸ್ವಾರ್ಥ ಸಾರಿದ. ಸಮಾರ್ಯಲ್ಲಿ ತುಂಬ ಜನರು ಬಿಡುಗಡೆ ಒಂದು ದೇಶಕ್ಕೆ, ಆ ಊರಿಗೆ ಏನು ಸಿಕ್ಕಿತ್ತು? ಸಮಾಧಾನ ಸಿಕ್ಕಿತ್ತು. ಪವಿತ್ರಾತ್ಮನ ಹೇಳ್ತಾರೆ, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು? ಅರಣ್ಯಕ್ಕೆ, ಮರುಭೂಮಿಗೆ ಹೋಗ್ಬೇಕು. ಎಥಿಯೋಪಿಯಾದಿಂದ ಯಾರು ಬರ್ತಾನೆ? ಎಥಿಯೋಪಿಯಾ ಮಂದಿರಿ ಯೆರೂಸಲೇಮಿಗೆ ಬಂದು ತಿರುಗಿ ಹೋಗ್ತಾ ಇದ್ದಾನೆ. ಅವನೊಂದಿಗೆ ನೀನು ಏನು ಮಾಡಬೇಕು? ಬೇಕೋ ಸೇರಿಕೋಬೇಕೆಂದು ಅವನನ್ನು ಕರ್ಕೊಂಡು ಹೋಗಿದ್ದು ಯಾರೇ? ಪವಿತ್ರಾತ್ಮನಾದ ದೇವರು. ಪವಿತ್ರಾತ್ಮನ ಅಭಿಷೇಕ ಪವಿತ್ರಾತ್ಮನಿಂದ ನಡೆಸಬೇಕು. ಇಂದ ದೇವರ ಹಸ್ತವು ಅವನ ಮೇಲೆ ಬಂದ ತಕ್ಷಣ ದೇವರ ಆತ್ಮ ಅವನೊಂದಿಗೆ ಮಾತಾಡಿತ್ತು ಅಲ್ಲ, ಅವಾಗ ಕೇಳುತ್ತದಲ್ಲ. ಅದು ಹೋದ್ರಿ ಏಸಾಯ 8ನೇ ಅಧ್ಯಾಯದಲ್ಲಿ 11ನೇ ವಚನ. ದೇವರ ಹಸ್ತವು ಅವನ ಮೇಲೆ ಬಂದು ಅವನೊಂದಿಗೆ ಮಾತನಾಡಿ ಈ ಜನರನ್ನು ಹೇಗೆ ನಡೆಸಬೇಕೆಂದು ಅವನಿಗೆ ಬುದ್ಧಿ ಹೇಳಿತು. ಹೋದ್ರೆ ಯೆಹೋವನು ನನ್ನ ಮೇಲೆ ಬಲವಾಗಿ ಕೈಯನ್ನಿಟ್ಟು ಈ ಜನರ ಮಾರ್ಗದಲ್ಲಿ ನಡೆಯಬಾರದೆಂದು ನನಗೆ ಉಪದೇಶಿಸುತ್ತಾ ಅಂದ್ರೆ ನನ್ನೊಂದಿಗೆ ಮಾತನಾಡಿ ಈ ಜನರ ಬಳಿಗೆ ನೀನು ನಡೆಯಬಾರದು ಎಂದು ನನಗೇನು ಮಾಡಿದ್ದ? ಬುದ್ಧಿ ಹೇಳಿದ್ದ. ಸರಿ, ಪವಿತ್ರಾತ್ಮನು ನಮ್ಮ ಒಳಗೆ ಬಂದು ನಮ್ಮನ್ನು ನಡೆಸುತ್ತಾನೆ, ನಮ್ಮನ್ನು ನಡೆಸುತ್ತಾನೆ. ಅದು ತುಂಬ ಅವಶ್ಯ. ದೇವರು ಹಾಗೆ ಹೇಳ್ತಾರೆ, ನಾನು ಕಳಿಸುವ ಪವಿತ್ರಾತ್ಮನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಏನು ಮಾಡ್ತಾರೆ? ಅವರು ನಾನು ಹೇಳಿದ ಮಾತುಗಳು ನಿಮಗೆ ಹೇಳಿ ನಿನ್ನನ್ನು ನಡೆಸುತ್ತಾರೆ. ಪವಿತ್ರಾತ್ಮನು ಹೊಂದುವಾಗ ದೇವರು ನಮ್ಮನ್ನು ಇಟ್ಟು ದೊಡ್ಡ ಕಾರ್ಯಗಳು ಮಾಡುತ್ತಾರೆ. ಅಲ್ಲೆಲೂಯ. ಅದೇ ರೀತಿಯಲ್ಲಿ ಪವಿತ್ರಾತ್ಮ ನಮ್ಮೊಂದಿಗೆ ಮಾತನಾಡಿ ನಡೆಸುತ್ತಾರೆ. ಸ್ಪೀಕರ್ಸ್. ಈ ಅನುಭವ ನಮಗೆ ಬೇಕು. ಆದರೆ ಆದಿ ಕಾಲದಲ್ಲಿ, ಅಂದರೆ ನಮಗೆ ಮುಂದೆ ಇದ್ದ ನಮ್ಮ ಪಿತೃಗಳೆಲ್ಲರೂ ಪವಿತ್ರಾತ್ಮನ ಲಿಟ್ರಾಗಿ ನಮ್ಮಂತೆ ಏನು ಮಾಡಿಲ್ಲ, ಹೊಂದಿಲ್ಲ. ಆದರೆ ಅವರವ್ರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಇದ್ದು ಅಂಥವರೇ ದೊಡ್ಡ ಕಾರ್ಯ ಮಾಡಿದ್ದಾರೆ. ಅಂದರೆ ಕ್ರಿಸ್ತನ ಕಾಲದಲ್ಲಿ ಇರುವ ನಾವು ಅವ್ರಿಗಿಂತ ಹೆಚ್ಚಾದ ಕಾರ್ಯಗಳು ಮಾಡಬೇಕು. ಅಲ್ಲೆಲೂಯ, ಅಲ್ಲೆಲೂಯ. ಅದಕ್ಕೆ ಇವರು ಎಲ್ಲ ಪರಿಶುದ್ಧ ಜನರು ನಮ್ಮ ಜೀವಿತವನ್ನು ಕಾಣಕ್ಕೆ ಇಷ್ಟಪಟ್ಟರಂತೆ. ನಮ್ಮ ಜೀವಿತವನ್ನು, ಈ ಕಾಲವನ್ನು ಬಯಸಿದರಂತೆ. ಯಾವ ಕಾಲ? ಕ್ರಿಸ್ತನ ಕಾಲ. ಅಲ್ಲೆಲೂಯ. ಈ ಕ್ರಿಸ್ತನ ಕಾಲದ ಮಹಿಮೆಯುಳ್ಳ ಕಾಲ. ಯಾಕೆಂದರೆ ಪವಿತ್ರಾತ್ಮನು ಬಲವಾಗಿ ನಮ್ಮ ಮಧ್ಯದಲ್ಲಿ ಕ್ರಿಯೆ ಮಾಡುವಂಥವರಾಗಿ ಇದ್ದಾರೆ. ಅಲ್ಲೆಲೂಯ. ಆ ವಾಕ್ಯ ಹೋದರೆ ಗೊತ್ತಾಗುತ್ತೆ. ಎಬ್ರಿಯರ್ ಬರೆದ ಪತ್ರಿಕೆ 11ರಲ್ಲಿ ಕೊನೆಯ ವಾಕ್ಯ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಓಕೆ, ನಾವು
ಅದು ಹಿಂದಿನ ವಚನ ಓದಿ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಅವ್ರು ಹೆಂಗ್ ಬರೋಲ್ಲ, ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದ. ಅವರೆಲ್ಲರೂ ನಮ್ಮನ್ನೇ ಬಯಸಿದರು. ಅಲ್ಲೇಲೂಯ. ಅವ್ರ ಬಯಕೆ ಎಲ್ಲಿತ್ತು? ನಮ್ಮನ್ನೇ ಬಯಸಿದರು. ಅಂದರೆ ಈ ಪವಿತ್ರಾತ್ಮನ ಅಭಿಷೇಕ ಇಳಿದು ಬಂದು ಆ ಕಾಲದಲ್ಲಿರುವ ಮಹಿಮೆಯಾನ ಕಾರ್ಯಗಳು ಅವರು ಬಯಸಿದರು. ನಾವೆಲ್ಲ ಭಾಗ್ಯವಂದರು, ಹೀಗೆ ಪವಿತ್ರಾತ್ಮನ ಅಭಿಷೇಕ ಇರುತ್ತದೆ. ಅಲ್ಲೇಲೂಯ. ಈ ಪವಿತ್ರಾತ್ಮನನ್ನು ಹೊಂದಿ ನಾವು ದೇವರಿಗಾಗಿ ಎದ್ದೇಳಬೇಕು, ದೇವರಿಗಾಗಿ ಕ್ರಿಯೆ ಮಾಡಬೇಕು. ನೋಡ್ರಿ, ನಾನು ಇವತ್ತು ಬೆಳಗ್ಗೆ ಧ್ಯಾನ ಮಾಡುವಾಗ ನಂಬಿಕೆ ಪರವಾಗಿ ಒಂದು ಧ್ಯಾನ ಮಾಡಿದೆ. ಅವ್ರು ಗುರ್ತವಾದ ಕಾರ್ಯ ದೇವರು ನನಗೆ ತಿಳಿಸ್ಕೊಟ್ರು. ಆದರೆ ನನ್ನ ಮನಸ್ಸಾಕ್ಷಿ ಹೇಳಿತ್ತು, ಇದು ನಿಮ್ಮ ಜನರಿಗೆ ಹೇಳಿದರೆ ಅದು ಅವ್ರಿಗೆ ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ಇದು ಕೇಳಿ ಗ್ರಹಿಸುವುದಕ್ಕೆ ನಮ್ಮ ಆತ್ಮದಲ್ಲಿ ಏನಿರಬೇಕು? ಒಂದು ಉಜ್ಜೀವನ ಇರಬೇಕು, ಆತ್ಮದಲ್ಲಿ ಒಂದು ಪ್ರೇರೇಪಣೆ ಇರಬೇಕು. ಇಲ್ಲಾದರೆ ಶರೀರ ಪ್ರಕಾರವಾಗಿ ಕೇಳಿ ನಾವು ನಮ್ಮ ಜ್ಞಾನದಲ್ಲಿ ಬೆಳೀತೇವೆ ಹೊರತು ಜೀವಿತದಲ್ಲಿ ಅಳವಡಿಸುವುದಕ್ಕೆ ಕಷ್ಟ. ಆವಾಗ ನಾನು ಪ್ರಾಯರ್ ಮಾಡುವಾಗ ದೇವ್ರದ್ದು ಕಾರ್ಯ ಕೊಟ್ಟರು, ಒಬ್ಬೊಬ್ಬರ ಮೇಲೆ ಪವಿತ್ರಾತ್ಮನಾದ ದೇವರು ಇರಬೇಕು. ಅಲ್ಲೇಲೂಯ. ನೀವು ಅನಿಸ್ಕೊಳ್ರಿ, ನಮ್ಮ ಜೀವಿತದ ಸೋಲಿಗೆ ರಹಸ್ಯ ನಮ್ಮ ಒಳಗಡೆ ಪವಿತ್ರಾತ್ಮನ ಅಭಿಷೇಕ ಇಲ್ಲ. ಓಕೆ, ಇದ್ದರೆ ಅನಿಸ್ಕೊಳ್ರಿ, ಇದ್ದರೆ ಅನಿಸ್ಕೊಳ್ರಿ. ಆದರೆ ಪವಿತ್ರಾತ್ಮದಿಂದ ನಡೆಸಲ್ಪಡಬೇಕು. ಅಲ್ಲೇಲೂಯ. ಆತನು ನಮ್ಮ ಜೊತೆಯಲ್ಲಿದ್ದರೆ ಆತನು ನಮ್ಮ ಮೂಲಕವಾಗಿ ತೋರಿ ಬಂದು ದೊಡ್ಡ ಕಾರ್ಯಗಳು ಮಾಡುತ್ತಾರೆ. ಸರಿಯಾ? ಅಲ್ಲೇಲೂಯ. ಇಲ್ಲಾದರೆ ನಾವು ನಮ್ಮ ಕ್ರಿಯೆಗಳ ಮೂಲಕವಾಗಿ ಪವಿತ್ರಾತ್ಮನು ದುಃಖಪಡಿಸಿದರೆ ಅವರು ನಮ್ಮನ್ನು ಉಪಯೋಗಪಡಿಸುವುದಕ್ಕೆ ಕಷ್ಟ. ಹಲವಾರು ದೇವಜನ ನೋಡಿದ್ದೀನಿ, ಪ್ರಕಾಶಿಸಿದ್ದಾರೆ, ಆದರೂ ಸ್ವಲ್ಪ ಬರ್ತಾ ಬರ್ತಾ ಅವ್ರ ಜೀವನದಲ್ಲಿ ಹಾಗೇ ಕಡಿಮೆಯಾಗಿ ಬಂದಿದೆ. ಅವಾಗ ನನಗೊಂದು ಯೋಚನೆ, ಯಾಕೆ ಅಂದರೆ ಆರಂಭದಲ್ಲಿ ದೇವರ ಮೇಲೆ ಇರುವ ಭಕ್ತಿ ಬೆಳೆಯುತ್ತಾ ಬೆಳೆಯುತ್ತಾ ಅವರಲ್ಲಿ ಏನಾಯಿತು? ಕಡಿಮೆ ಆಯಿತು. ಬಿಸಿ ಮೈಂಡ್, ಬಿಸಿ ಶೆಡ್ಯೂಲ್. ಆರಂಭದಲ್ಲಿ ಏನಿಲ್ಲ, ದೇವ ಸಮಗ ಬಿಟ್ಟರೆ ಬೇರೆ ಏನಿಲ್ಲ. ಆದ್ದರಿಂದ ದೇವರ ಆತ್ಮದಲ್ಲಿ ತುಂಬಿರೋಕ್ಕೆ ಇಷ್ಟಪಟ್ಟರು, ಹಲವಾರು ಅಭಿಷೇಕದಿಂದ ತುಂಬಿದ್ರು. ಆದರೆ ಅವರು ಸ್ವಲ್ಪ ಮೇಲೆ ಹತ್ತಿ ಬಂದ ಮೇಲೆ, ಬಿಸಿ ಶೆಡ್ಯೂಲ್ ಆದಮೇಲೆ ಎಲ್ಲಿ ಹೋಗೋಕ್ಕೆ ಅವ್ರಿಗೆ ಮನಸ್ಸಿಲ್ಲ, ದೇವ ಸಮೂಹಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ, ದೇವರ ಆತ್ಮದಲ್ಲಿ ತುಂಬಿರೋಕ್ಕೆ ಮನಸ್ಸಿಲ್ಲ. ಯಾಕೆ ಬಿಸಿ ಶೆಡ್ಯೂಲ್ ಆಯಿತು. ಅರ್ಥ ಆಯ್ತರ? ದೇವ ಜನರೇ, ನಾವು ಅಭಿಷೇಕ ಹೊಂದಿರಬಹುದು, ಆದರೆ ನಾವು ಉಪಯೋಗವಾಗದೇ ಇರೋಕ್ಕೆ ಕಾರಣ ಏನು ಗೊತ್ತಾ? ದೇವ ಸಮೂಹ ನಾವು ಬಿಟ್ಟಿರುತ್ತೇವೆ. ಅಲ್ಲೇಲೂಯ. ಆದ್ದರಿಂದ ದೇವ ಕರ ನಮ್ಮ ಮೇಲೆ ಇಲ್ಲಾದರೆ ಆದ್ದರಿಂದ ದೇವರು ನಮ್ಮಲ್ಲಿರುವ ದೇವರ ಕಾರ್ಯ ನಡೆಯುತ್ತಾ ಇಲ್ಲ. ಅದ ರಹಸ್ಯ. ನಾವು ರಕ್ಷಣೆ ಹೊಂದಿದ್ದೇವೆ, ದೀಕ್ಷಾಸನ ತಗೊಂಡಿದ್ದೇವೆ, ಅಭಿಷೇಕ ಹೊಂದಿದ್ದೇವೆ, ಆದರೆ ಯಾಕೆ ಕಾರ್ಯ ನಡೆಯುತ್ತಾ ಇಲ್ಲ? ಆರಂಭದಲ್ಲಿ ಹೇಗೆ ಇತ್ತು? ಅಭಿಷೇಕ ಹೊಂದಿರುವಾಗ ಹೇಗೆ ಇತ್ತು? ರಕ್ಷಣೆ ಹೊಂದಿರುವಾಗ ಹೇಗೆ ಇತ್ತು? ನಾವು ಪ್ರಕಾಶಿಸಿದ್ದೀವಿ. ಕಾರಣ ದೇವ ಸಮೂಹದಲ್ಲಿ ಇರೋಕ್ಕೆ ನಮಗೆ ಸಮಯ ಸಿಕ್ಕಿತ್ತು. ಆದರೆ ಇವಾಗ ನಾವು ಕಡಿಮೆಯಾಗಿ ಹೋಗ್ತಾ ಇರುವುದರಿಂದ ದೇವರ ಬಲವು, ದೇವರ ಅಭಿಷೇಕವು ಇಲ್ಲ, ದೇವರು ನಮ್ಮನ್ನು ನಡೆಸುವುದಕ್ಕೆ ಇಷ್ಟಪಡುವ ಕಾರ್ಯ ನಮ್ಮಿಂದ ತಪ್ಪುವುದರಿಂದ ನಾವು ಕುಂದಿ ಹೋಗ್ತೇವೆ. ದೇವ ಜನರೇ, ನಾವು ತೀರ್ಮಾನ ಮಾಡಬೇಕು, ದೇವರ ಅಭಿಷೇಕ ತಿರುಗಿ ನಮಗೆ ಬೇಕು. ಅಲ್ಲೇಲೂಯ. ದೇವರ ಹಸ್ತ ಇದ್ದರೆ ನೀವು ಆಲಯ ಕಟ್ಟಬಹುದು, ದೇವರ ಹಸ್ತ ಇದ್ದರೆ ನೀವು ಸೇವೆ ಮಾಡಬಹುದು, ದೇವ ಹಸ್ತ ಇದ್ದರೆ ಜನರು ನಿಮ್ಮ ಹಿಂದೆ ಬರ್ತಾರೆ, ದೇವ ಹಸ್ತ ಇದ್ದರೆ ನೀವು ಕೇಳುವುದು ನಿಮಗೆ ಸಿಕ್ಕುತ್ತದೆ, ದೇವರ ಹಸ್ತ ಇದ್ದರೆ ನಿಮಗಾಗಿ ಎಲ್ಲವನ್ನು ಮಾಡಿ ಮುಗಿಸುತ್ತಾನೆ. ಪವಿತ್ರಾತ್ಮನ ಅಭಿಷೇಕ ನಮಗೆ ಅವಶ್ಯ. ಇದು ಒಂದೇ ವಾಕ್ಯ ಮಾತ್ರ ನಾನು ಓದಿ ಮುಗಿಸಕ್ಕೆ ಇಷ್ಟಪಡುತ್ತೇನೆ. ಓದ್ರಿ, ಲೂಕ ಚಾಪ್ಟರ್ 1 ವರ್ಸ್ 66. ಕೇಳಿದವರೆಲ್ಲರೂ, ಆಹಾ, ಈ ಕೂಸು ಎಂಥವನಾಗುವನೋ ಎಂದು ಈ ಸಂಗತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರು, ಮತ್ತು ಕರ್ತನ ಹಸ್ತವು ಅದರ ಮೇಲೆ ಇತ್ತು. ಆಮೆನ್. ಹಲ್ಲೆಲೂಯಾ. ಅವನು ಯಾರೇ? ಯೋವಾನ್ ಸ್ನಾನಗನ್. ಓಕೆ, ಅವನು ಯಾರು?
ಸ್ನಾನಕನಾದ ಯೋಹಾನನ. ಸ್ನಾನಕನಾದ ಯೋಹಾನನ ಕಂಡು ಜನರಿಗೆ ಒಂದು ದೊಡ್ಡ ಆಶ್ಚರ್ಯ. ಏನು ಆಶ್ಚರ್ಯ ಅಂದರೆ, ಗರ್ಭದಲ್ಲಿ ಇರುವಾಗಲೇ ಅವನು ಏನು ಮಾಡಿದ್ದ? ಅಭಿಷೇಕ ಹೊಂದಿದ್ದ. ಅವನ ಪರವಾಗಿ ಪ್ರವಾರ್ತನ ಬಂದಿತ್ತು. ಆದ್ದರಿಂದ ಈ ಜನರಿಗೆಲ್ಲ ಒಂದು ಆಶ್ಚರ್ಯ. ಏನು ಆಶ್ಚರ್ಯ? ಈ ಮಗನು ಏನೂ ಮಾಡಕ್ಕಿದ್ದಾನೋ. ಕಾರಣ ಹೇಗೆ ಗೊತ್ತರ? ದೇವ ಹಸ್ತವು ಆ ಮಗು ಜೊತೆಯಲ್ಲಿ ಇತ್ತು. ಹಲ್ಲೆಲೂಯಾ. ನಾವು ಹಾಗೆ ನಮ್ಮ ಜೊತೆಯಲ್ಲಿ ದೇವರ ಹಸ್ತವು ಇದ್ದರೆ ದೇವರು ನಮ್ಮನ್ನು ಇಟ್ಟು ದೊಡ್ಡ ಕಾರ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ಬಯಸುವುದರಿಂದ ನಡೆಯುವುದಿಲ್ಲ, ಇರುವುದರಿಂದ ನಡೆಯುತ್ತದೆ. ಸರಿಯಾ? ಆದರೆ ಭಯಕ್ಕೆ ಅವಶ್ಯ ದೇವರ ಹಸ್ತವು ನಮ್ಮ ಮೇಲೆ ಇರಬೇಕು. ನಾವು ಉಪಯೋಗವಾಗಬೇಕಾದ್ರೆ ನೀವು ಯೋಚಿಸಿ ನೋಡ್ರಿ, ನೀವು ಮಾಡುವ ಕಾರ್ಯದಲ್ಲಿ ಸೋಲು ಯಾಕೆ ಬರುತ್ತೆ, ಮಾಡುವ ಕಾರ್ಯದಲ್ಲಿ ತಡೆ ಯಾಕೆ ಬರುತ್ತೆ ಅಂದರೆ ನಿಮಗೆ ಡೌಟ್ ಬರಬೇಕು. ದೇವರ ಹಸ್ತವು ನಮ್ಮ ಮೇಲೆ ಕಡಿಮೆಯಾಗಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ಕಡಿಮೆಯಾಗಿದೆ, ವಾಕ್ಯ ಓದುವುದು ಕಡಿಮೆಯಾಗಿದೆ. ಆದ್ದರಿಂದ ನಮ್ಮಿಂದ ಫಲಗಳು ತೋರಿ ಬರುವುದಿಲ್ಲ. ನಮ್ಮ ಮೂಲಕವಾಗಿ ಜನರ ರಕ್ಷಣೆ ಹೊಂದಿ ಸಭೆಗೆ ಬರುವುದು ಕಷ್ಟ ಆಗುತ್ತೆ. ನೀವು ಪ್ರಾರ್ಥನೆ ಮಾಡಬೇಕು. ದೇವರ ಹಸ್ತವು ನಿಮ್ಮ ಮೇಲೆ ಇರುವಂತೆ ದೇವರ ಸಮೂಹದಲ್ಲಿ ಕೂತಿದ್ದು ಹೊಂದಬೇಕು. ಆ ಮಗು ಜೊತೆಯಲ್ಲಿ ದೇವರ ಹಸ್ತ ಇರುವುದರಿಂದ ಎಲ್ಲರೂ ಆಶ್ಚರ್ಯಪಟ್ಟು ಹೇಳಿದರು, ಈ ಮಗುವಿಂದ ದೇವರು ಏನು ಮಾಡಕ್ಕಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ಅವನು ಚೆನ್ನಾಗಿ ಉರಿಯುವಂಥ ಬೆಳಕಾಗಿ ಪ್ರಕಾಶಿಸಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲೇ ಅರಣ್ಯದಲ್ಲಿ ಹೋಗುವವರೆಲ್ಲರೂ ಅವನನ್ನು ಕಂಡು ಭಯಪಟ್ಟರು. ಯಾಕೆ? ಅವನೊಂದಿಗೆ ಯಾರಿತ್ತು? ಪವಿತ್ರಾತ್ಮನ ದೇವರಿದ್ದರು. ಹಲ್ಲೆಲೂಯಾ. ಪವಿತ್ರಾತ್ಮನ ದೇವರು ಅವನ ಜೊತೆಲಿ ಇರೋದ್ರಿಂದ ಅವನು ಉರಿಯುವಂಥ ಬೆಳಕಾಗಿ ಇದ್ದ. ಕರೆಕ್ಟಾ? ಬೆಳಕಿದೆ, ಎರಡು ಬೆಳಕಿದೆ. ಒಂದು ಬೆಳಕು ಪ್ರಕಾಶವಾಗಿ ಉರಿಯುವಂಥ ಬೆಳಕು, ಇನ್ನೊಂದು ಬೆಳಕು ಮಂಕಾಗಿ ಉರಿಯುವಂಥ ಬೆಳಕು. ಆದರೆ ವಾಕ್ಯ ಹೇಳುತ್ತದೆ, ಮಂಕಾಗಿ ಉರಿಯುವ ಬೆಳಕನ್ನು ದೇವರು ಏನು ಮಾಡೋದಿಲ್ಲ? ಆರಿಸೋದಿಲ್ಲ. ಹಲ್ಲೆಲೂಯಾ. ಅದು ಒಂದೇ ಚಾನ್ಸ್. ಮಣ್ಣನ್ನು ತಿರುಗಬೇಕು, ತೀರ್ಮಾನ ಮಾಡಬೇಕು. ಏನು? ಪವಿತ್ರಾತ್ಮನ ಅಭಿಷೇಕ ನನಗೆ ಬೇಕು. ನಾನು ಸೇವೆ ಮಾಡಬೇಕು, ನಾನು ದೇವರಿಗಾಗಿ ಎದ್ದೇಳಿ ಪ್ರಕಾಶಿಸಬೇಕು. ನನ್ನಿಂದ ಅಷ್ಟು ಸ್ವಲ್ಪ ಮಂದಿಯಾದ ಕರ್ತನ ರಾಜ್ಯಕ್ಕೆ ಕರ್ಕೊಂಡು ಹೋಗಬೇಕು. ಅನೇಕರಿಗೆ ಒಳ್ಳೆಯದು ಮಾಡುವಂಥವನಾಗಿರಬೇಕಾದರೆ ದೇವರ ಹಸ್ತವು ನಮಗೆ ಅವಶ್ಯ. ಪಕ್ಕದಲ್ಲಿ ಕೈಗೊಟ್ಟು ಹೇಳ್ರಿ, ದೇವರ ಹಸ್ತವು ಇದ್ದರೆ ನಾವೆಲ್ಲವೂ ಮಾಡಬಹುದು. ಪವಿತ್ರಾತ್ಮನ ಅಭಿಷೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೀಗೆ ಹೇಳುತ್ತದೆ, ಅವನು ಉರಿಯುವಂಥ ಬೆಳಕಾಗಿದ್ದ ಕಾರಣ ಅವನ ಜೊತೆಯಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಇತ್ತು. ಆದರೆ ಬೆಳಕು ಮಂಕಾಗಿ ಉರಿಯುವಂಥ ಬೆಳಕಿದೆ. ಆದರೆ ದೇವರು ಅದನ್ನು ಪ್ರಕಾಶಿಸುವುದಕ್ಕೆ ಇಷ್ಟಪಡ್ತಾನೆ. இல்லையா? அந்த வாக்கிய ஃபுல்லாக கன்னடத்தில் ಹೇಗೆ ಹೇಳ್ಬೋದು? ಮಂಗಿಯರಿಗಿರೆ ತಿರಿಯೇ ಅನಯಾಮಲು ನಿರಿಂದ ನಾನಲೈ ಮುರಿಯಾಮಲು. ಕನ್ನಡದಲ್ಲಿ ಏನು ಹೇಳ್ತಾರೆ? ಜಜ್ಜಿದ ದಂಡನ್ನು ಮುರಿಯ, அந்த ದಂಡು தான் நாணல். நாணல் சொன்னல, ದಂಡು தான் நாணல். ಓಕೆ. ಜಜ್ಜಿದ ದಂಡನ್ನು ಮುರಿಯದಾಕದೆ ಕಳಗೊಂದಿದ ದೀಪವನ್ನು ನಂದಿಸದೇ ಇರುವಂಥ ದೇವರು ಎದುವರೆಗೆ ಗೊತ್ತಿರ? ಅವರು ತಿರುಗಿ ಬರುವವರೆಗೆ ಮಾತ್ರ. ದೇವರಿಗಾಗಿ ಎದ್ದೇಳಿ ಪ್ರಕಾಶಿಸಬೇಕೆಂದು ಇಷ್ಟಪಡುವವರ ಮೇಲೆ ದೇವರ ಹಸ್ತವು ಇರಬೇಕು. ಅಂದರೆ ಪರಿಶುದ್ಧ ಆತ್ಮನ ಅಭಿಷೇಕ ಇರಬೇಕು. ನೀವು ಅನಿಸ್ಕೋಬೇಡ್ರಿ, ನಾನು ಪ್ರಕಾಶವಾಗಿರೋಕ್ಕೆ ಇಷ್ಟಪಡ್ತೇನೆ, ಆದರೆ ಆಗದೇ ಇರುತ್ತದೆ, ಅದರಿಂದ ನನಗೆ ಸಾಧ್ಯವಾಗದೇ ಇರುತ್ತದೆ ಎಂದು ನೀವು ಏನೋ ಚಿಂತಿಸಬೇಡ್ರಿ. ದೇವರು ನಿನ್ನನ್ನು ಪ್ರಕಾಶಿಸೋದಕ್ಕೆ ಶಕ್ತನಾಗಿದ್ದಾರೆ. ಎಷ್ಟು ಜನ ಒಪ್ಪುಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀರಿ? ನಾವೆಲ್ಲ ಎದ್ದು ದೇವ ಸಮೂಹದಲ್ಲಿ ಕೇಳೋಣ. ಇವತ್ತು ಇಲ್ಲಿಂದ ನಾನು ಹೋಗುವಾಗ ನಿನ್ನ ಹಸ್ತವಿಲ್ಲದೆ ನಾನು ಹೋಗಬಾರದು ದೇವರೇ. ಹಲ್ಲೆಲೂಯಾ. ಎಲ್ಲರ ದೇವರ ಬಳಿ ಕೇಳಬೇಕು, ಇದುವರೆಗೆ ನನ್ನ ಕ್ರಿಯೆಗಳಲ್ಲಿ ಸಫಲವಾಗದೇ ಇದ್ದದ ಕಾರಣ ಏನು? ದೇವರ ಹಸ್ತವು ನನ್ನಲ್ಲಿ ಇಲ್ಲ. ಭಯಮೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮನೇ ಎಂದು ಒಂದು ಹಾಡು ಬರುತ್ತಲ್ಲ, ಪರಿಶುದ್ಧಾತ್ಮನೇ. ದೇವ ಸಮೂಹ ಎಲ್ಲರೂ ಒಪ್ಪಿಸಿಕೊಡೋಣ. ಶಂದರಲ ರಗದರ ಬೌರಮಂಕದರ. ದೇವರ ಹತ್ರ ಕೇಳ್ರಿ, ದೇವರೇ, ಎಸ್ರಾ ಒಂದಿಗೆ ನೀನು ಇರುವುದರಿಂದ ಅವನು ದೇವ ಆಲಯ ಕಟ್ಟಿದ್ದ, ಯೆರೂಸಲೇಮನ್ನು ಸರಿ ಮಾಡಿದ್ದ. ದೇವರೇ, ನಮ್ಮ ಸಭೆಗೆ ನಾನು ಉಪಯೋಗವಾಗಬೇಕಾದರೆ, ಪ್ರಯೋಜನವುಳ್ಳ ಒಂದು ಪಾತ್ರನಾಗಿರಬೇಕಾದರೆ
ನಿನ್ನ ಹಸ್ತವು ನನಗೆ ಬೇಕು ಏಸಪ್ಪ, ನಿನ್ನ ಹಸ್ತವು ನನಗೆ ಬೇಕು ದೇವರೇ. ದೇವರ ಹಸ್ತವು ಹೊಂದಾಣಿಕೆ ಪಡಿಸಿತ್ತು, ಒಂದು ಕೂಡಿಸಿತ್ತು, ಒಂದೇ ಮನಸ್ಸಾದರು. ಹಲ್ಲೆಲೂಯ. ದೇವಜನರೇ, ಸಭೆಯ ಆಶೀರ್ವಾದಕ್ಕೆ ಕಾರಣ ದೇವರ ಹಸ್ತವು, ಕುಟುಂಬ ಆಶೀರ್ವಾದಕ್ಕೆ ಕಾರಣ ದೇವರ ಹಸ್ತವು. ಹಲ್ಲೆಲೂಯ. ದೇವರ ಹಸ್ತವು ಇಲ್ಲದೆ ಇಲ್ಲೆಂದು ನೀವು ಹೋಗಬೇಡ್ರಿ. ದೇವರ ಹತ್ರ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಮೇಲೆ ಎತ್ತಿ ದೇವರ ಹತ್ರ ಕೇಳ್ರಿ, ಏಸಪ್ಪ ನಿನ್ನ ಅಭಿಷೇಕ ಇಲ್ಲದೆ ನನ್ನನ್ನು ಕಳಿಸಬೇಡ್ರಿ ಅಪ್ಪ, ನಿನ್ನ ಕರ ಇಲ್ಲದೆ ನನ್ನನ್ನು ಕಳಿಸಬೇಡ್ರಿ ದೇವರೇ. ದೇವರೇ, ನಾನು ನಿನಗೆ ಉರಿಯುವಂಥ ಒಂದು ಬೆಳಕಾಗಿ ಇರೋಕ್ಕೆ ಇಷ್ಟಪಡುತ್ತೇನಪ್ಪ. ಫಸ್ಟ್ ನನ್ನ ಕುಟುಂಬದಲ್ಲಿ ನನ್ನ ಹಸ್ತ, ನನ್ನ ಮೇಲೆ ನಿನ್ನ ಹಸ್ತ ಇರಬೇಕಪ್ಪ. ನನ್ನ ಕುಟುಂಬ ರಕ್ಷಣೆಗೆ ನಿನ್ನ ಅಭಿಷೇಕ ನನಗೆ ಬೇಕು. ನನಗೆ ಗೊತ್ತಿರುವ ಬಂಧು ಬೆಳಗರಿಗೆ ದೇವರೇ, ನಿನ್ನ ಸ್ವಾರ್ಥವನ್ನು ಸಾರುವಾಗ ನಿನ್ನ ಬಳಿಗೆ ಅವರು ತಿರುಗಿ ಬರಬೇಕಾದರೆ ನನ್ನ ಮೇಲೆ ನಿನ್ನ ಹಸ್ತವು ಇರಬೇಕು ಏಸಯ್ಯ. ನಿನ್ನ ಅಭಿಷೇಕ ಇಲ್ಲದೆ ನಾನು ಸೋತಿದ್ದು ಸಾಕು ದೇವರೇ. ನಿನ್ನ ಅಭಿಷೇಕದ ಮಹಿಮೆ ಇಲ್ಲದೆ ಸೋತಿದ್ದು ಸಾಕು ದೇವರೇ. ಇಷ್ಟು ವರ್ಷ ಕಾಲ ನಾನು ಸೋತಿದ್ದು ಸಾಕು ದೇವರೇ. ನಿನ್ನ ಕರ ನನ್ನ ಮೇಲೆ ಇದ್ದು ಹೆಸರನಂತೆ ನಾನು ಹೇಳಬೇಕು. ದೇವರ ಕರ ನನ್ನ ಮೇಲೆ ಇದ್ದಿದ್ದರಿಂದ ಅರಸನು ನಾನು ಕೇಳಿದ ಎಲ್ಲ ಕೊಟ್ಟಿದ್ದಾನೆ. ಬನ್ರಿ ಎದ್ದೇಳಿ ಹೋಗಿ ದೇವರ ಆಲಯ ಕಟ್ಟೋಣ ಎಂದು ಹೇಳುವಾಗ ಎಲ್ಲ ಜನರು ಕೈಗೂಡಿಸಿದರು. ಎಲ್ಲ ಜನರು ಕೈಗೂಡಿಸಿ ಹೇಳಿದರು, ಬನ್ನಿ ಹೋಗೋಣ, ದೇವರ ಆಲಯ ಕಟ್ಟೋಣ, ಜನರ ರಚನೆಗಾಗಿ ಮುಂದೆ ಹೋಗೋಣ ಎಂದರು. ಉರ ಬಗದರ ಶಗೆದೆ ರಿಬಗದರ ಬಲಹರಗದುದ ಶಗದನ ಉರ ಮಗದರ ಶಗದಿರ ಉರ ಬಗದರ ಲರಗುರ ಬಹುಶಗದಿರ ಬಲ. ದೇವರ ಹಸ್ತವು ಕೇಳ್ರಿ, ಪವಿತ್ರ ಆತ್ಮನ ಎಲ್ಲರ ಕೇಳ್ರಿ. ದೇವರೇ, ಪವಿತ್ರ ಆತ್ಮನಿಂದ ನನ್ನನ್ನು ನಡೆಸಪ್ಪ. ನನ್ನ ಕುಟುಂಬದ ಒಳಗೆ ಕಾಲಿಡುವಾಗ ಪವಿತ್ರ ಆತ್ಮನ ಅಭಿಷೇಕ ನನ್ನನ್ನು ನಡೆಸಬೇಕು ದೇವರೇ. ರಿಗಬರ ಶಗದರ ಬಲರದ ನಮ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಎಲ್ಲರ ಕರಗಳ ಮೇಲೆ ಎತ್ತಿ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಈಜಾಡುವ ಅಳತೆಗೆ ಬೇಕಯ್ಯ. ಎಲ್ಲರ ಕರಗಳ ಮೇಲೆ ಎತ್ತಿ ದೇವರ ಹತ್ರ ಕೇಳ್ರಿ, ಈಜಾಡುವ ಅಳತೆಗೆ ಬೇಕಯ್ಯ. ಮಿತಿಯಿಲ್ಲದೆ, 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 ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಕೇಳ್ರಿ, ದೇವರ ಹತ್ರ ಕೇಳ್ರಿ, ಬಯಸ್ರಿ. ದೇವರ ಕೊಡಕ್ಕೆ ಶಕ್ತನಾಗಿದ್ದಾರೆ. ಪರಿಶುದ್ಧಾತ್ಮನ ಒಂದದೇ ಹೋಗಬೇಡ್ರಿ. ಇವತ್ತು ನೀನಿಲ್ಲದೆ ನಾನು ಮನೆಗೆ ಕಳಿಸಬೇಡ್ರಿ ಅಂತ ಹೇಳ್ರಿ. ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಈಜಾಡುವ ಅಳತೆಗೆ ಬೇಕಯ್ಯ. ಈಜಾಡುವ ಅಳತೆಗೆ ಬೇಕಯ್ಯ. ಮಿತಿಯಿಲ್ಲದೆ, ಮಿತಿಯಿಲ್ಲದೆ, ಮಿತಿಯಿಲ್ಲದೆ,
ಸೊಂಟದವರೆಗೂ ಸಾಲದು, ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಈಜಾಡುವ ಅಳತೆಗೆ ಬೇಕಯ್ಯ, ಈಜಾಡುವ ಅಳತೆಗೆ ಬೇಕಯ್ಯ. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧನು, ಉನ್ನತನು, ಮಹೋನ್ನತನು, ಸರ್ವಶಕ್ತನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರ ದೇವರೇ. ಕರ್ತನೇ, ಕರ್ತನ ಹಸ್ತ ಎಸ್ರನ ಮೇಲೂ ನೆಹೆಮೀಯನ ಮೇಲೂ ಇದ್ದದರಿಂದ ಅರಸನು ಕೇಳಿದ್ದನ್ನೆಲ್ಲ ಅವರಿಗೆ ಒದಗಿಸಿದನೆಂಬುದಾಗಿ ನಾವು ವಾಕ್ಯದಲ್ಲಿ ಕಾಣುತ್ತೇವೆ. ಅದೇ ರೀತಿಯಾಗಿ ದೇವರೇ, ನಾವು ನೋಡಿದ ಉಳಿದ ವಚನಗಳಲ್ಲೂ ಕರ್ತನ ಹಸ್ತ ಇದ್ದದರಿಂದ ಆತನು ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ಕರ್ತನ ಹಸ್ತ ಇದ್ದದರಿಂದ ನಮ್ಮನ್ನ ಒಂದು ಹೃದಯವುಳ್ಳವರಾಗಿ ಮಾರ್ಪಡಿಸುತ್ತಾರೆ. ಕರ್ತನ ಹಸ್ತ ಇದ್ದದರಿಂದ ವಾಕ್ಯ ಕೇಳಿದ ಜನರೆಲ್ಲರ ಕರ್ತನ ಬಳಿಗೆ ತಿರುಗಿಕೊಂಡರು ಎಂಬುದಾಗಿ ಕರ್ತನೆ, ನಮ್ಮ ವೈಯಕ್ತಿಕ ಜೀವಿತದಿಂದ ಆರಂಭಿಸಿ ನಮ್ಮ ಸೇವೆಯ ಜೀವಿತದವರೆಗೂ ನಮಗೆ ಅವಶ್ಯವಾಗಿರುವಂಥದ್ದು ನಿಮ್ಮ ಹಸ್ತ ದೇವರೇ, ನಿಮ್ಮ ಆತ್ಮನ ಅಭಿಷೇಕ ದೇವರೇ. ಯಾವ ಪೇತ್ರನು ಯೇಸು ಸ್ವಾಮಿಯನ ದೇವರನ್ನ ತಿರಸ್ಕರಿಸಿದನೋ, ಭಯ ಹಿಡಿದವನಾಗಿ ದೇವರನ್ನ ಅಗಲಿ ಹೋದನೋ, ಅದೇ ಪೇತ್ರನು ಅದೇ ಜನರ ಮುಂದೆ ದೇವರೇ ಅಪ್ಪ ಕರ್ತನೆ 3,000 5,000 ಜನರಗಳ ಮಧ್ಯದಲ್ಲಿ ಎದ್ದು ಕರ್ತನೆ ಅಪ್ಪ ಒಂದು ಹುಡುಗಿಯ ಕೇಳಿದ ಮಾತನ್ನ ಕೇಳಿ ಭಯಪಟ್ಟು ಹೋದ ಪೇತ್ರನು 5,000 ಜನರ ಮಧ್ಯದಲ್ಲಿ ಎದ್ದು ಧೈರ್ಯವಾಗಿ ಪ್ರಸಂಗ ಮಾಡುವಂತೆ, ಧೈರ್ಯವಾಗಿ ಬೋಧಿಸುವಂತೆ, ಅಪ್ಪ ಬೋಧಿಸುವುದು ಮಾತ್ರವಲ್ಲ, ಆ ದೇವರಿಗಾಗಿ ತನ್ನ ಪ್ರಾಣವನ್ನು ಒಪ್ಪಿಸಿಕೊಡುವವನಾಗಿ ನಿಲ್ಲಿಸಿತು. ಅದು ದೇವರ ಆತ್ಮನ ಅಭಿಷೇಕವಲ್ಲದೆ ಅವನ ಸ್ವಬಲವಲ್ಲ ದೇವರೇ. ಆ ಬಲವನ್ನ, ಆ ಪವಿತ್ರಾತ್ಮನ ಬಲವನ್ನ ಈ ದಿವಸ ನಿಮ್ಮ ಸಾನ್ನಿಧ್ಯದಲ್ಲಿ ನಿಂತು ನಾವು ಬೇಡುತ್ತೇವೆ, ನಿಮ್ಮ ಸಮ್ಮುಖದಲ್ಲಿ ನಿಂತು ನಾವು ಕೇಳುತ್ತೇವೆ. ಅಪ್ಪ, ನಿಮ್ಮ ಹೆಸರಿಗಾಗಿ ಎದರಿ ಓಡಿದ ದಿವಸಗಳಿದೆ ದೇವರೇ. ಅಪ್ಪ, ನಿಮ್ಮ ಮಾತುಗಳನ್ನು, ನಿಮ್ಮ ವಾಕ್ಯಗಳನ್ನು ಸಾರುವುದರಲ್ಲಿ ನಾಚಿಕೆ ಪಟ್ಟು ಕರ್ತನೆ ಅಪ್ಪ ಹಾಲಲ್ಲೂಯ ದೇವರೇ, ಕರ್ತನೆ ಅಪ್ಪ ದೇವರೇ, ನಾವು ಸಂಕೋಚ ಪಟ್ಟ ದಿವಸಗಳಿದೆ ದೇವರೇ. ಆದರೆ ದೇವರೇ, ಹೇಗೆ ಪೇತ್ರನನ್ನು ನೀವು ಬದಲಾಯಿಸಿದಿರೋ ಆ ಪವಿತ್ರಾತ್ಮನ ಅಭಿಷೇಕ ಅಪ್ಪ ಆದಿ ದಿವಸಗಳಲ್ಲಿ ಶಿಷ್ಯರ ಮೇಲೆ ಸುರಿಸಲ್ಪಟ್ಟಂತ ಆ ದೇವರ ಆತ್ಮನ ಅಭಿಷೇಕ ಈ ಸಮಯದಲ್ಲಿ, ಈ ವೇಳೆಯಲ್ಲಿ ದೇವರೇ ಅಪ್ಪ, ಇಲ್ಲಿರುವ ಚಿಕ್ಕವರು ಮೊದಲುಗೊಂಡು ಕರ್ತನೆ ಹಿರಿಯವರವರೆಗೂ ದೇವರ ಆತ್ಮನ ಅಭಿಷೇಕ ಹೇರಳವಾಗಿ ಇಳಿದು ಬರಲಿ, ಹೇರಳವಾಗಿ ನಮ್ಮ ಜೀವಿತವನ್ನು ತುಂಬಿಸಲಿ. ಅಪ್ಪ, ವೈಯಕ್ತಿಕ ಜೀವಿತವು, ಕುಟುಂಬ ಜೀವಿತವು, ಸೇವೆಯ ಜೀವಿತವು, ಅಪ್ಪ ಕರ್ತನೆ ಕ್ರಿಸ್ತನ ಸಭೆಯಾದ ಜೀವಿತವು ಕರ್ತನೆ ಮಾರ್ಪಡುವಂತೆ ಪವಿತ್ರ ಆತ್ಮನ ಅಭಿಷೇಕ ನಮ್ಮೆಲ್ಲರನ್ನ ತುಂಬಿಸಿ ಅಪ್ಪ, ನಮ್ಮೆಲ್ಲರನ್ನ ತುಂಬಿಸಿ ಅಪ್ಪ ದೇವರೇ. ಅದು ಮೊಣಕಾಲಷ್ಟಲ್ಲ, ಅದು ಸೊಂಟದವರೆಗಲ್ಲ ಅಪ್ಪ, ನಾವು ತುಳುಕಾಡುವಂತೆ ಅಪ್ಪ, ನಾವು ಈಜಾಡುವಂತೆ ಅಪ್ಪ, ಮಿತಿ ಇಲ್ಲದೆ ದೇವರೇ ಅಪ್ಪ, ವಿತೌಟ್ ಎನಿ ಮೆಷರ್, ಯಾವುದೇ ಅಳತೆ ಇಲ್ಲದೆ ಅಪ್ಪ, ವಾಕ್ಯ ಹೇಳ್ತದಲ್ಲ, ನೀವು ತುಂಬಿ ಅಮುಕಿ ಕುಲುಕಿ ಅಪ್ಪ ಹೊರ ಸೂಸುವಂತೆ ಅನುಗ್ರಹಿಸುವ ದೇವರೇ ಎಂಬುದಾಗಿ ಅಪ್ಪ, ನಿಮ್ಮ ಆತ್ಮವನ್ನ ಅನುಗ್ರಹಿಸಿ ಎಂದು ನಾವು ಬೇಡುತ್ತೇವೆ ಕರ್ತನೆ. ವಾಕ್ಯ ಕೇಳುತ್ತದೆ, ಒಂದು ಮಗನ ತಂದೆಯನ್ನ ನೋಡಿ ಅಪ್ಪ, ರೊಟ್ಟಿಯನ್ನ ಕೇಳಿದ್ರೆ ಅವನು ಕಲ್ಲನ್ನ ಕೊಡುತ್ತಾನೋ, ಮೀನನ್ನ ಕೇಳಿದ್ರೆ ಅವನ ಹಾವನ್ನ ಕೊಡುತ್ತಾನೋ? ಇಲ್ಲ ಅಪ್ಪ, ಲೋಕದ ದುಷ್ಟ ಮನುಷ್ಯರಾದ ನಾವೇ ಹೀಗಿರಬೇಕಾದರೆ ಪರಲೋಕದಲ್ಲಿರುವಂತ ತಂದೆಯು ತನ್ನನ್ನು ನೋಡಿ ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನನ್ನ ಕೊಡುವಂತದ್ದು ನಿಶ್ಚಯ ಎಂಬುದಾಗಿ ವಾಕ್ಯ ಹೇಳುತ್ತದಲ್ಲ ದೇವರೇ. ಇಲ್ಲಿರುವಂತ ನಿಮ್ಮ ಜನರನ್ನ ನಿಮ್ಮ ಆತ್ಮರಿಂದ ತುಂಬಿಸಿ ಅಪ್ಪ. ನಮ್ಮ ಮಾತಲ್ಲಿ ಪವಿತ್ರಾತ್ಮನು ಪ್ರಕಟಗೊಳ್ಳಲಿ, ನಮ್ಮ ಕ್ರಿಯೆಗಳಲ್ಲಿ ಪವಿತ್ರಾತ್ಮನು ಪ್ರಕಟಗೊಳ್ಳಲಿ ದೇವರೇ. ನಾವು ಕಾಲ್ನಡೆದು ಹೋಗುವ ಜಾಗಗಳಲ್ಲಿ ದೇವರ ಆತ್ಮನು ಪ್ರಕಟಗೊಳ್ಳಲಿ ಎಂದು ನಾವು ಬೇಡುತ್ತೇವೆ ಅಪ್ಪ. ಭಕ್ತರ
ಅಪೋಸ್ತಲರ ಜೊತೆಯಲ್ಲಿದ್ದ ದೇವರ ಹಸ್ತ, ಶಿಷ್ಯರ ಜೊತೆಯಲ್ಲಿದ್ದ ದೇವರ ಹಸ್ತ ಆತನ ಮಕ್ಕಳಾಗಿರುವಂತ ನಮ್ಮ ಮೇಲೂ ನಿಮ್ಮ ಹಸ್ತ, ನಿಮ್ಮ ಆತ್ಮರು ಸದಾ ಕಾಲ ವಾಸ ಮಾಡುವಂತೆ ನಮ್ಮ ಜೀವಿತಗಳನ್ನ ಮಾರ್ಪಡಿಸಿ ಅಪ್ಪ. ಕರ್ತನೆ, ಚಚ್ಚಿದ ದಂಟಾಗಿ ಅಲ್ಲ, ಪ್ರಜ್ವಲಿಸುವ ದೀಪಗಳಾಗಿ ನಮ್ಮ ಜೀವಿತವನ್ನ ಮಾರ್ಪಡಿಸಿ ಎಂದು ನಾವು ಹೇಳುತ್ತೇವೆ ಅಪ್ಪ. ಈ ವಾಕ್ಯಕ್ಕೆ ನಮ್ಮನ್ನ ಸಂಪೂರ್ಣ